ವಿದ್ಯಾರ್ಥಿಗಳಿಗೆ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಬಹಳ ಖುಷಿ ಅನಿಸ್ತಾ ಇದೆ ಅಲ್ವಾ ಮಕ್ಕಳೇ? ಈಗಾಗಲೇ ಎಲ್ಲ ಯೂಟ್ಯೂಬ್ಗಳನ್ನ ನೋಡ್ತಾ ಇದ್ದೀರಿ, ಬಹಳ ಸಂತೋಷ ಅನ್ನಿಸ್ತಾ ಇದೆ. ನಮ್ಮ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಬಹಳ ಖುಷಿ ಅನ್ನಿಸ್ತಾ ಇದೆ ಮಕ್ಕಳು. ಈಗಾಗಲೇ ಸಂಡೇ ಇವತ್ತು ನಾನು ಒಂದು ಕ್ವಶನ್ ಪೇಪರನ್ನು ತರ್ತಾ ಇದ್ದೇನೆ. ಈ ಕ್ವಶನ್ ಪೇಪರನ್ನು ನೀವು ಸರಿಯಾಗಿ ಬಿಡಿಸಿದರೆ ನಿಜವಾಗ್ಲೂ ಕೂಡ ನಿಮಗೆ ಬಹಳಷ್ಟು ಖುಷಿ ಆಗತ್ತೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 3 ಅಂತಕ್ಕಂಥದ್ದನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಈಗಾಗಲೇ ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಕ್ವಶನ್ ಪೇಪರನ್ನು ಬಿಟ್ಟಿದ್ವಿ. ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ್ಯ. ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಿಗಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ಯೂಟ್ಯೂಬ್ ಚಾನಲ್ನ ಪ್ರಾರಂಭಿಸಿದ್ದೀವಿ. ಯೂಟ್ಯೂಬ್ನ ಮೊರಾರ್ಜಿ ಚಾಣಕ್ಯ ಅಂತಕ್ಕಂಥ ಸಂಚಿಕೆಗಳಲ್ಲಿ 1 ರಿಂದ 16 ವಿಡಿಯೋಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಒಂದು 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ. ಮಕ್ಕಳೇ, ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನೀವು ನಿಮ್ಮ ಒಂದು ಮನೆ ಬಾಗಿಲಿಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಕ್ಕಂಥ ಚಾನಲ್ಲೇ ನಮ್ಮ JB ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ನೋಡಿರಿ ಮಕ್ಕಳೇ, ನೀವು ಏನೇನು ಓದ್ಕೊಂಡಿದ್ದೀರಿ, ಏನೇನಿಲ್ಲ, ಎಷ್ಟು ಯೂಟ್ಯೂಬ್ ನೋಡಿದ್ದೀರಿ, ಎಷ್ಟು ಪ್ರಶ್ನೆಗಳು ನಿಮಗೆ ಬರ್ತಾವ ಅಂತಕ್ಕಂಥದ್ದನ್ನು ಮನನ ಮಾಡ್ಕೊಂಡಿದ್ದೇ ಆಗಿದ್ರೆ ನಿಮ್ಮ ಯಶಸ್ಸು ಖಂಡಿತ ಮಕ್ಕಳೇ. ಓಕೆ, ಹಾಗಾದರೆ ಕನ್ನಡ ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡೋಣವಾ? ಓಕೆ, ಕನ್ನಡ ವಿಷಯವನ್ನು ನಾವು ಎಷ್ಟು ನಮಗೆ ಮಾರ್ಕ್ಸ್ ಬೀಳಬಹುದು ಅಂತಕ್ಕಂಥದ್ದನ್ನು ನೋಡ್ಕೊಡ್ರಿ, ಚೆಕ್ ಮಾಡಿಕೊಡ್ರಿ. ಓಕೆ, ಈಗ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪ ಬರೆಯಿರಿ. ಹೂವಾಡಿಗ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ಹೂ ಮಾರುವ, ಆಪ್ಷನ್ ಬಿ ಹೂವಾಡಗಿತ್ತಿ, ಆಪ್ಷನ್ ಸಿ ಹೂ ಕೊಯ್ಯುವ, ಆಪ್ಷನ್ ಡಿ ಹೂ ಬೆಳೆಯುವ ಅಂತ. ಆಪ್ಷನ್ ನೋಡ್ರಿ, ಹೂವಾಡಿಗ ಇದ್ದಾಗ ಹೂವಾಡಗಿತ್ತಿ ಕರೆಕ್ಟ್ ಆಗುತ್ತಾ? ಆಪ್ಷನ್ ಬಿ ಇಸ್ ಕರೆಕ್ಟ್. ಸರಿಯಾಗಿ ನೋಡ್ಕೊಳ್ಳಿ ಮಕ್ಕಳೇ. ಕೆಳಗಿನವುಗಳಲ್ಲಿ ಅಂಕಿತ ನಾಮವಲ್ಲದ ಪದವನ್ನು ಗುರುತಿಸಿ. ಒಂದೊಂದ್ಸಲ ಮಿಸ್ಟೇಕ್ ಮಾಡಿರ್ತಾನೆ, ಅಂಕಿತ ನಾಮ ಅಲ್ಲ, ಅಂಕಿತ ನಾಮ ಅಲ್ಲದ್ದು ಯಾವುದು ಅಂತಕ್ಕಂಥದ್ದನ್ನು ನಾವು ಕೇಳಿದಾಗ ಇಲ್ಲಿ ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಕಾವೇರಿ, ಆಪ್ಷನ್ ಡಿ ವ್ಯಾಪಾರಿ. ಅಂಕಿತ ನಾಮ ಅಲ್ಲದ್ದು ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ವ್ಯಾಪಾರಿ ಕರೆಕ್ಟ್. ಚುಪ್ಪುಂಟು ಆಮೆಯಲ್ಲ, ಜುಟ್ಟುಂಟು ಪೂಜಾರಿಯಲ್ಲ, 3 ಕಣ್ಣುಂಟು ಹರನಲ್ಲ. ಹಾಗಾದರೆ ನಾನು ಯಾರು? ಈ ಒಗಟ ಬಿಡಿಸಿ ಅಂತಕ್ಕಂಥ ಒಂದು ಕ್ವಶನ್ನಲ್ಲಿ ಕೇಳಿದರೆ ಆಪ್ಷನ್ ಎ ಈಶ್ವರ, ಆಪ್ಷನ್ ಬಿ ಬ್ರಹ್ಮ, ಆಪ್ಷನ್ ಸಿ ತೆಂಗಿನಕಾಯಿ, ಆಪ್ಷನ್ ಡಿ ವಿಷ್ಣು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಗೊತ್ತದ. ಇಲ್ಲಿ ಏನಪ್ಪ ಅಂದ್ರೆ ಆಪ್ಷನ್ ಸಿ ತೆಂಗಿನಕಾಯಿ ಅಂತ ನಾವು ಹೇಳಬಹುದು. ಇನ್ನು ಗುಡುಗು ಈ ಪದಕ್ಕೆ ಸರಿ ಹೊಂದುವುದು ಯಾವುದು ಅಂತ ಕೇಳ್ತಾನೆ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಪೂರ್ತಿಯಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ನೋಡ್ರಿ, ನಿಮಗೆ ತಾನಾಗೆ ಗೊತ್ತಾಗುತ್ತೆ. ಗುಡುಗು ಈ ಪದಕ್ಕೆ ಸರಿ ಹೊಂದುವ ಪದ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಮಳೆ, ಆಪ್ಷನ್ ಬಿ ಮಿಂಚು, ಆಪ್ಷನ್ ಸಿ ಸಿಡಿಲು, ಆಪ್ಷನ್ ಡಿ ಶಬ್ದ ಅಂತಕ್ಕಂಥದ್ದು. ಗುಡುಗು ಇದಕ್ಕೆ ಸರಿ ಹೊಂದೋದು ಗುಡುಗು, ಸಿಡಿಲು ಅಂತ. ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ಈಸ್ ನಾವೇನಂತೀವಿ ಕರೆಕ್ಟ್ ಅಂತ ಕರಿತೀವಿ. ಓಕೆ, ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಧನ, ಆಪತ್ತು, ಸಂಪತ್ತು, ಐಶ್ವರ್ಯ. ಧನ ಅಂದರೂ ಕೂಡ ಇದು ಹಣಕ್ಕೆ ಸಂಬಂಧಪಟ್ಟಿದ್ದು, ಸಂಪತ್ತು ಅಂದರೂ ಕೂಡ ಹಣಕ್ಕೆ ಸಂಬಂಧಪಟ್ಟಿದ್ದು, ಐಶ್ವರ್ಯ ಅಂದರೂ ಕೂಡ ಹಣಕ್ಕೆ ಸಂಬಂಧಪಟ್ಟಿದ್ದು, ಅದರ ಆಪತ್ತು ಕೂಡ ಇದು ಹಣಕ್ಕೆ ಸಂಬಂಧಪಟ್ಟದೇ ಇರತಕ್ಕಂತಹ ವಿಷಯ ಇರೋದ್ರಿಂದ ನಾವಿಲ್ಲಿ ಆಪ್ಷನ್ ಸಿ ಈಸ್ ಕರೆಕ್ಟ್ ಅಂತ ಅನ್ಬೋದು. ಅವನು ಅನಾಥೆ, ಇದರ ಲಿಂಗ ಬದಲಿಸಿ ಬರೆದಾಗ ಅವನು ಅನಾಥೆ, ಲಿಂಗವನ್ನು ಬದಲಿಸಬೇಕು. ಓಕೆ, ಪುಲ್ಲಿಂಗ ಸ್ತ್ರೀಲಿಂಗ. ಈಗಾಗಲೇ ಅವನು ಅಂತಕ್ಕಂಥದ್ದು ಏನಿದೆ ಅಂತಂದ್ರೆ ಅದು ಪುಲ್ಲಿಂಗದ, ಅದನ್ನು ಸ್ತ್ರೀಲಿಂಗ ಮಾಡಿ ಬಳಸಬೇಕು. ಅವಳು ಅನಾಥ, ತಪ್ಪು. ಅವನು ಅನಾಥ, ಆಪ್ಷನ್ ಬಿ. ಆಪ್ಷನ್ ಸಿ ಅವಳು ಅನಾಥೆ, ಆಪ್ಷನ್ ಡಿ ಅವನು ಅನಾಥೆ, ಆಪ್ಷನ್ ಸಿ ಅವಳು ಅನಾಥೆ ಅನ್ನೋದು ಕರೆಕ್ಟ್ ಆಗುತ್ತೆ. ಯಾಕಂದರೆ ಅವನು ಅಂತಕ್ಕಂಥದ್ದು ಪುಲ್ಲಿಂಗ, ಅವಳು ಅಂತಕ್ಕಂಥದ್ದು ಸ್ತ್ರೀಲಿಂಗ, ಅನಾಥೆ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಓಕೆ, ಕನ್ನಡ ಪದವನ್ನು ಬಿಡಿಸಿ ಬರೆದಾಗ ಇದರ ಸರಿಯಾಗಿರ್ತಕ್ಕಂಥ ಆನ್ಸರನ್ನು ನೋಡೋಣ ಮಕ್ಕಳೇ. ಕನ್ನಡ ಪದವನ್ನು ಬಿಡಿಸಿ ಬರೆದಾಗ ನೋಡ್ರಿ, ಕನ್ನಡ ಪದವನ್ನು ಬಿಡಿಸಿ ಬರೆದಾಗ ನೋಡ್ರಿ ಇಲ್ಲಿ ಸರಿಯಾಗಿ ಸ್ವಲ್ಪ ನೋಡ್ಕೊಳ್ರಿ ಮಕ್ಕಳೇ, ಅಂದರೆ ನಿಮ್ಗೆ ಅರ್ಥ ಆಗತ್ತಾ. ಅನ್ನೋದನ್ನು ಫಸ್ಟ್ ಬರಿಬೇಕು, ಆಮೇಲೆ ಬರುತ್ತಾ, ಆಮೇಲೆ ನ ಅಂತಕ್ಕಂಥದ್ದನ್ನು 2 ಬಾರಿ ಬರಿತೀವಿ, ಆಮೇಲೆ ಬರಿತೀವಿ,
ಡ ಬರಿತೀವಿ, ಬರಿತೀವಿ. ಹಾಗಾಗಿ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್. ಇನ್ನು ತಾಳಿದವನು, ತಾಳಿದವನು ಇದರ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತಂದಾಗ ಆಪ್ಷನ್ ಎ ನಿಂತನು, ಆಪ್ಷನ್ ಬಿ ಕೂತನು, ಆಪ್ಷನ್ ಸಿ ನಡೆದನು, ಆಪ್ಷನ್ ಡಿ ಬಾಳಿಯಾನು. ತಾಳಿದವನು ಬಾಳಿಯಾನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ನಾನು ಇದರ ಬಹುವಚನ ರೂಪ. ಆಪ್ಷನ್ ಎ ನನ್ನವರು, ಆಪ್ಷನ್ ಬಿ ನಾವು, ಆಪ್ಷನ್ ಸಿ ನಂದೇ, ಆಪ್ಷನ್ ಡಿ ನಾನು. ಅದಕ್ಕಾಗಿ ನಾನು ಇದರ ಬಹುವಚನ ರೂಪ, ಆಪ್ಷನ್ ಬಿ ನಾವು ಅಂತ ಹೇಳ್ಬೋದು. ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಪೂರ್ತಿಯಾಗಿ ನೋಡ್ರಿ, ಇದನ್ನು ಮನನ ಮಾಡ್ಕೊಳ್ರಿ. ಯಶಸ್ಸು ನಿಮ್ಮದೇ ಮಕ್ಕಳೇ. ಓಕೆ, ಹಾಗಾದರೆ ಣ ಇದು ಯಾವ ಅಕ್ಷರ? ಣ ಅಂತಕ್ಕಂಥದ್ದು ಇದು ಯಾವ ಅಕ್ಷರ ಅಂತಂದ್ರೆ ಇದು ಅನುನಾಸಿಕನೋ, ಅನುಸ್ವಾರನೋ, ವಿಸರ್ಗನೋ ಯಾವುದು ಅಲ್ಲೋ ಅಂತ ಕೇಳಿದಾಗ ಎ ಆಪ್ಷನ್ ಎ ಈಸ್ ಕರೆಕ್ಟ್. ಇದು ಅನುನಾಸಿಕ ಅಂತ ನಾವು ಹೇಳ್ಬೋದು. ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 8, 6, 5, 7 ಅಂತ ಕೇಳಿದಾಗ ದೀರ್ಘ ಸ್ವರಗಳ ಸಂಖ್ಯೆ ಆಪ್ಷನ್ ಡಿ 7. ಅಕ್ಕ ಈ ಪದದ ಬಹುವಚನ ರೂಪ ಅಂದ್ರೆ ಅಕ್ಕಗಳನ್ನು, ಅಕ್ಕಂದಿರನು, ಅಕ್ಕರೆಲ್ಲರೂ ಯಾವುದು ಅಲ್ಲೋ ಅಂತ ಕೇಳಿದಾಗ ಅಕ್ಕ ಇದರ ಬಹುವಚನ ರೂಪ ಅಕ್ಕಂದಿರು ಅಂತ ನಾವು ಹೇಳ್ಬೋದು. ಕೊಟ್ಟಿರುವ ಮಾದರಿಯಂತೆ ಸಮಾನಾರ್ಥಕ ಪದ ಬರೆಯಿರಿ. ಸುಳಿವು ಕೊಟ್ಟಾರೆ, ಇಲ್ಲಿ ಮಾದರಿ ಒಂದು ಕೊಟ್ಟಾರ, ನೆರವು ಅಂದ್ರೆ ಸಹಾಯ. ಇನ್ನು ಸುಳಿವು ಅಂತಂದ್ರೆ ಏನು ಅಂತಂದ್ರೆ ಆಪ್ಷನ್ ಎ ಕುರುಹು, ಆಪ್ಷನ್ ಬಿ ಜ್ಞಾಪಕ, ಆಪ್ಷನ್ ಸಿ ಮರೆವು, ಆಪ್ಷನ್ ಡಿ ನೆನಪು. ಹಾಗಾದರೆ ಕುರುಹು, ಸುಳಿವು ಇದ್ರದ ಸರಿಯಾಗಿರ್ತಕ್ಕಂತಹ ಸಮಾನಾರ್ಥಕ ಪದ ಆಪ್ಷನ್ ಎ ಕುರುಹು ಅಂತ. ಆಟಗಾರರು ಆಟಗಳನ್ನು ಆಡಿದರು, ಇದನ್ನು ಏಕವಚನದಲ್ಲಿ ಬರೆದಾಗ ಏನಾಗತ್ತ? ಆಟಗಾರರು ಆಟಗಳನ್ನು ಆಡಿದರು ಅಂತಕ್ಕಂಥದ್ದನ್ನು ಏಕವಚನದಲ್ಲಿ ಬರೆದಾಗ ಆಟಗಾರರು ಆಟಗಳನ್ನು ಆಡಿದರು, ಆಟಗಾರನು ಆಟವನ್ನು ಆಡಿದರು. ಈಗಾಗಲೇ ಯಾವ ವಚನದಲ್ಲಿದೆ? ಅದು ಬಹುವಚನದಲ್ಲಿದೆ. ಅದಕ್ಕಾಗಿ ಅದನ್ನು ಸರಿಯಾಗಿ ನಾವು ನೋಡ್ಕೋಬೇಕು. ಓಕೆ, ಆಟಗಾರರು ಆಟಗಳನ್ನು ಆಡಿದರು, ಆಟಗಾರನು ಆಟವನ್ನು ಆಡಿದನು. ಏನಾಗತ್ತಾ? ಆಟಗಾರನು ಆಟವನ್ನು ಆಡಿದನು. ಆಪ್ಷನ್ ಸಿ ಈಸ್ ಕರೆಕ್ಟ್. 14ನೇದು ಆಪ್ಷನ್ ಸಿ ಈಸ್ ಕರೆಕ್ಟ್. ಓಕೆ, ಸರಿಯಾಗಿ ನೋಡ್ಕೊಳ್ರಿ, ಮೇಲಿಂದ ಮೇಲೆ ಮನನ ಮಾಡಿಕೊಡ್ರಿ. ಮೇಲಿಂದ ಮೇಲೆ ಪದೇ ಪದೇ ವಿಡಿಯೋವನ್ನು ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಮನನ ಆಗತ್ತೆ. ಅಪ್ಪ ಪದವನ್ನು ಬಿಡಿಸಿ ಬರೆದಾಗ, ಅಪ್ಪ ನೋಡ್ರಿ, ಅಪ್ಪ ಪದವನ್ನು ಬಿಡಿಸಿ ಬರೆಯೋಕ್ಕಿಂತ ಮುಂಚೆ ವ್ಯಂಜನಗಳೊಂದಿಗೆ ಸ್ವರಗಳನ್ನು ಸೇರಿಸಿ ಬರಿಬೇಕು. ಅನ್ನೋದನ್ನು ಸ್ಪಷ್ಟವಾಗಿ ಬರಿಬೇಕು. ಇನ್ನು ಪ ಮೇಲ್ಗಡೆ ಬಂದಿದ್ದ ವ್ಯಂಜನ ಮಾಡಿರಿ, ತೆಳಗಿಂದು ಕೂಡ ಪ ಬಂದಿದೆ ಅದನ್ನು ಕೂಡ ವ್ಯಂಜನ ಮಾಡಿರಿ, ಪ್ಲಸ್ ಅ ಮಾಡಿರಿ. ಅದು ಯಾವುದರಲ್ಲಿ ಇದೆ ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್ ಅಂತಕ್ಕಂಥದ್ದು. ಓಕೆ, ಮಲಿನಗೊಂಡ ನದಿಯಿಂದ ಮನುಷ್ಯ ಜೀವಕ್ಕೆ ಆಗುವ ಪರಿಣಾಮ ಇಲ್ಲಿ ಸಹಕಾರಿನೋ, ಆರೋಗ್ಯಕಾರಿನೋ, ಉಪಕಾರಿನೋ, ಅಪಾಯಕಾರಿನೋ ಅಂತಂದಾಗ ಅದು ಅಪಾಯಕಾರಿ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಓಕೆ, 7 ಬಣ್ಣಗಳು ಸೇರಿ ಟಿಮ್ ಆಗುತ್ತದೆ. ಸಪ್ತಸ್ವರ ಆಗತ್ತೋ, ಕಾಮನಬಿಲ್ಲು ಆಗುತ್ತೋ, ಸಪ್ತಪದಿ ಆಗುತ್ತೋ, ಸಪ್ತಾಹ ಆಗುತ್ತೋ ಅಂತ ಕೇಳಿದ್ರೆ ಕಾಮನಬಿಲ್ಲು ಉಂಟಾಗತ್ತೆ. ಮಕ್ಕಳು ನೀವು ಈಗಾಗಲೇ ನೋಡಿದ್ರಿ, ನಿಸರ್ಗದಲ್ಲಿ 7 ಬಣ್ಣಗಳು ಸೇರಿದಾಗ ಕಾಮನಬಿಲ್ಲು ಉಂಟಾಗತ್ತೆ. ದಶರಥನಿಗೆ ಎಷ್ಟು ಮಕ್ಕಳಿದ್ದರು? ಈ ವಾಕ್ಯದಲ್ಲಿ ಬಳಸಬಹುದಾದ ಲೇಖನ ಚಿಹ್ನೆಯನ್ನು ಗುರುತಿಸಿ. ಎಷ್ಟು ಅಂತ ಕೇಳಿದಾಗ ಭಾವಸೂಚಕನೋ, ಪೂರ್ಣ ವಿರಾಮನೋ, ಪ್ರಶ್ನಾರ್ಥಕನೋ, ಅಲ್ಪ ವಿರಾಮ ಅಂತ ಕೇಳಿದಾಗ ಆಪ್ಷನ್ ಸಿ ಈಸ್ ಕರೆಕ್ಟ್, ಪ್ರಶ್ನಾರ್ಥಕ. ರಂಜನಾ ಈಗ ನರ್ತಿಸುತ್ತಿದ್ದಾಳೆ. ನರ್ತಿಸುತ್ತಿದ್ದಾಳೆ ತಕ್ ತದು ದಕ್ ದದು ಇದು ಯಾವ ಜಾತಿಯ ಪದ ಅಂತ ಕೇಳ್ತಾರೆ. ಸಜಾತಿಯನೋ, ವಿಜಾತಿಯನೋ, ಜಾತಿ ರಹಿತನೋ, ಯಾವುದು ಅಲ್ಲ ಅಂತ ಕೇಳಿದಾಗ ಮಕ್ಕಳೇ ಇದು ಆಪ್ಷನ್ ಎ ಸಜಾತಿಯ ಪದ. 4 ತಂತಿ ಇದು ಯಾರ ಕೃತಿಯಾಗಿದೆ ಅಂತಂದ್ರೆ ಇದನ್ನು ಕುವೆಂಪು ಅವರು ಬರ್ದಾರೋ, ಪೂತಿನವ್ರು ಬರ್ದಾರೋ, ಮಾಸ್ತಿ ವೆಂಕಟೇಶ್ ಅವರು ಬರ್ದಾರೋ, ದ ರಾ ಬೇಂದ್ರೆ ಅವರು ಬರ್ದಾರೋ ಅಂತ ಕೇಳಿದಾಗ ಆಪ್ಷನ್ ಡಿ ಈಸ್ ಕರೆಕ್ಟ್. ದ ರಾ ಬೇಂದ್ರೆ ಅವರು 4 ತಂತಿ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ಓಕೆ, ಇದನ್ನು ಸರಿಯಾಗಿ ಮನನ ಮಾಡಿಕೊಡ್ರಿ, ಪ್ರಾಕ್ಟೀಸ್ ಮಾಡಿರಿ ಮಕ್ಕಳೇ. ಹಾಗಾದರೆ ನಾವು ಮುಂದಿಂದು ಇಂಗ್ಲೀಷನ್ನು ಸ್ವಲ್ಪ ನೋಡ್ಕೋಂತ ಹೋಗೋಣ. ಬಹಳ ಚೆಂದಾಗಿರ್ತಕ್ಕಂತಹದ್ದು ಒಂದು ಇಂಗ್ಲೀಷ್ ಪ್ಯಾಸೇಜನ್ನು ತಂದಿದ್ದೀನಿ. ಪ್ಯಾಸೇಜು ಕೂಡ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇಲ್ಲಿ ನಾವು ಸರಿಯಾಗಿ ನೋಡ್ಕೋಬೇಕು ಏನಂತಂದ್ರೆ 21ರಿಂದ 24 ತನಕ ಈ ಪ್ಯಾಸೇಜಿಗೆ ಕ್ವಶನ್ಗಳನ್ನ ನಾವು ಆನ್ಸರ್ ಮಾಡಬೇಕು. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್, ಆನ್ಸರ್ ದ ಕ್ವಶನ್ಸ್ ಆನ್ ಇಟ್ ಅಂತ ಕೇಳಿದ್ದಾರೆ. ನರೇಂದ್ರ ವಾಸ್ ಬೋರ್ನ್ ಆನ್ 20 January 1863. His parents were Vishwanath Datta and Bhuvneshwari Devi. They gave him the name Narendranath Datta. He was sent to school at the age of 6. He read stories from Ramayana, Mahabharata
ಅಂತ ಹೇಳ್ತಾರೆ. ಈ ರೀಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಮಹಾಭಾರತ. ಹಿ ಹ್ಯಾಡ್ ಡಿಸೈರ್ ಟು ಸ್ಟಡಿ ಮೋರ್ ಆ್ಯಂಡ್ ಬಿಕಮ್ ಎ ಸ್ಕಾಲರ್. ಹಿ ವಾಂಟ್ ಟು ಬಿ ಸಿ ಗಾಡ್. ಅವರು ದೇವರನ್ನು ನೋಡಬೇಕು ಅಂತ ಇಷ್ಟಪಟ್ರಂತ. ಲೇಟರ್ ಹಿ ಮೆಟ್ ಹೀಸ್ ರಿಯಲ್ ಗುರು ರಾಮಕೃಷ್ಣ ಪರಮಹಂಸ. ಇವರು ಆಮೇಲೆ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಆಗ್ತಾರಂತ. ಓಕೆ, ಎಕ್ಸ್ಪೀರಿಯನ್ಸ್ಡ್ ಗಾಡ್. ಅವಾಗ ಅವರ ದೇವರ ಅನುಭವ ಆಗುತ್ತೆ. ಅವರು ನೋಡಿದ ತಕ್ಷಣ, ಅವ್ರ ಹತ್ರ ಹೋದ ತಕ್ಷಣ ದೇವರ ಅನುಭವ ಆಗುತ್ತೆ. ಈ ಸ್ಟೇಡ್ ವಿತ್ ರಾಮಕೃಷ್ಣ ಪರಮಹಂಸ ಫಾರ್ ಎ ಫ್ಯೂ ಇಯರ್ಸ್. ಅವ್ರ ಹತ್ರ ಹಲವಾರು ವರ್ಷಗಳವರೆಗೆ ಇರ್ತಾರಂತ. ದೆನ್ ಹಿ ಬಿಕೇಮ್, ನೋಡ್ರಿ ಆಮೇಲೆ ಏನಾದ್ರು ಅಂತಂದ್ರೆ ವಾಂಡ್ರಿಂಗ್ ಬಂಕ್, ಅಲಿದಾಡುತ್ತಾ ಸಂಚಾರಿ ಸನ್ಯಾಸಿ ಆದರು. ವಿಸಿಟಿಂಗ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ. ಹಲವಾರು ಭಾರತದ ವಿಶೇಷವಾಗಿರ್ತಕ್ಕಂಥ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟರು ಅಂತಕ್ಕಂಥ ನಾವಿಲ್ಲಿ ಕೇಳಬಹುದು. ಓಕೆ, ಹಾಗಾದರೆ ನಾವು ಪ್ಯಾಸೇಜನ್ನು ಓದುವಾಗ ಮಾಡುವ ತಂತ್ರಗಳನ್ನು, ನಾವು ಪ್ಯಾಸೇಜನ್ನು ಬಿತ್ತು ಕನ್ನಡದಲ್ಲಿ ಬಿತ್ತು ಅಥವಾ ಇಂಗ್ಲೀಷಲ್ಲಿ ಪ್ಯಾರಾಗ್ರಾಫ್ಗಳಂತಾರೆ, ಇಂಗ್ಲೀಷ್ನಲ್ಲಿ ಪ್ಯಾಸೇಜ್ ಅಂತಾರೆ, ಕನ್ನಡದಲ್ಲಿ ಪ್ಯಾರಾಗ್ರಾಫ್ ಅಂತಾರೆ. ಅದನ್ನು ಕೊಟ್ಟಾಗ ನಾವು ಓದುವಾಗ ಇಸ್ವಿಗಳನ್ನು ಸ್ವಲ್ಪ ಗಮನಿಸಬೇಕು ಮಕ್ಕಳೇ. ಓಕೆ, ನರೇಂದ್ರ ವಾಸ್ ಬಾರ್ನ್ ಆನ್ 12 ಜನವರಿ 1863. ಇಂಥವುಗಳನ್ನ ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಅದನ್ನು ಕೊಟ್ಟೇ ಇರ್ತಾರೆ. ನರೇಂದ್ರ ವಾಸ್ ಬಾರ್ನ್ ಯಾವುದು ಅಂತಂದ್ರೆ 1863. ಈಗಾಗಲೇ ನಿಮಗೆ ಗೊತ್ತಾಗದ ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತ. 21ನೇದಾಯಿತು. ನರೇಂದ್ರ ರೀಡ್ ಸ್ಟೋರೀಸ್ ಫ್ರಾಮ್ ರಾಮಾಯಣ ಬಿಫೋರ್ ಹಿ ಮೆಟ್ ರಾಮಕೃಷ್ಣ ಪರಮಹಂಸ. ದ ಅಂಡರ್ಲೈನ್ ವರ್ಬ್ ಇಂಡಿಕೇಟ್ಸ್ ಅಂತಕ್ಕಂಥದ್ದು. ಇಲ್ಲಿ ವರ್ಬ್ ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ಏನಪ್ಪ ಅಂತಂದರೆ ವರ್ಬನ್ನು, ಕ್ರಿಯಾಪದವನ್ನು ನೀವು ನೋಡಬೇಕು. ಕ್ರಿಯಾಪದ ಯಾವುದು ಅಂತ ಕೇಳಿದ್ರೆ ಗೊತ್ತಾಗತ್ತೆ. ನೋಡ್ರಿ, ರಾಮಾಯಣ ರೀಡ್ ಸ್ಟೋರೀಸ್ ಫ್ರಾಮ್ ರಾಮಾಯಣ. ನೋಡ್ರಿ, ನರೇಂದ್ರ ರೀಡ್ ಸ್ಟೋರೀಸ್, ನರೇಂದ್ರ ರೀಡ್ ಸ್ಟೋರೀಸ್, ನರೇಂದ್ರ ರೀಡ್ ಸ್ಟೋರೀಸ್ ಫ್ರಾಮ್ ರಾಮಾಯಣ ಬಿಫೋರ್ ಹಿ ಮೆಟ್ ರಾಮಕೃಷ್ಣ ಪರಮಹಂಸ. ದ ಅಂಡರ್ಲೈನ್ ವರ್ಬ್ ಇಂಡಿಕೇಟ್ಸ್. ಇಲ್ಲಿ ವರ್ಬ್ ಯಾವುದು ಅಂತ ಕೇಳ್ತಾರೆ. ಅರ್ಥಾತ್ತಲ್ಲ, ವರ್ಬ್ ಯಾವುದು ಅಂತ ನೀವು ಸರಿಯಾಗಿ ಅದನ್ನು ಗುರುತು ಮಾಡ್ಕೋಬೇಕು. ವರ್ಬ್ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ಈಸ್ ಪಾಸ್ಟ್ ಟೆನ್ಸ್, ರೆಡ್ ಅಂತ. ಯಾಕಂದರೆ ನೋಡಿ, ಬಿಫೋರ್ ಹಿ ಮೆಟ್ ಅಂತ ತೊಗೊಂಡ್ರೆ ಹ್ಯಾಂಗ್ರಿ ಸರ್ ನಾವು ಟೆನ್ಸನ್ನೇ ಹೆಂಗೆ ಗುರ್ತು ಮಾಡ್ಕೋಬೇಕು ಅಂತ ಕೇಳಿದ್ರೆ, ನರೇಂದ್ರ ರೀಡ್ ಸ್ಟೋರೀಸ್ ಅಂತಕ್ಕಂಥ ರೀಡ್ಸ್ ಬಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು, ರೆಡ್ ಬಂದರೆ ಸಿಂಪಲ್ ಪಾಸ್ಟ್ ಟೆನ್ಸು. ಸರಿ, ಇಲ್ಲೇ ಹೆಂಗೆ ಗುರ್ತು ಮಾಡ್ಕೋಬೇಕು ಅಂತ ಕೇಳಿದ್ರೆ, ಇಲ್ಲಿ ಎಸ್ ಪ್ರತ್ಯಯ ಬಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಎಸ್ ಪ್ರತ್ಯಯ ಬಂದಿಲ್ಲ ಇಲ್ಲಿ. ಹಾಗಾಗಿ ಮೆಟ್ ಅಂತಕ್ಕಂಥದ್ದು, ಮೀಟ್ ಮೆಟ್ ಅಂತಕ್ಕಂಥದ್ದನ್ನು ನೋಡಿಕೊಂಡಾಗ ನೀವು ಸಿಂಪಲ್ ಪಾಸ್ಟ್ ಅಂತ ಗುರ್ತು ಮಾಡ್ಕೋಬೋದು. ಈ ಮೆಟ್ ಅಂತಕ್ಕಂಥ ಪದದಿಂದ ಈ ಒಂದು ರೀಡ್ ಅಂತಕ್ಕಂಥ ಪದವನ್ನು ನಾವೇನು ಮಾಡ್ಬೋದು, ರೀಡ್, ರೆಡ್, ರೆಡ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಲಿ ರೀಡ್ಸ್ ಆಗಿದ್ದರೆ, ಒಂದು ವೇಳೆ ಇಲ್ಲಿ ಎಸ್ ಪ್ರತ್ಯಯ ಹತ್ತಿತ್ತು ಅಂದ್ರೆ ಅದೇನಾಗ್ತಿತ್ತು ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗ್ತಿತ್ತು. ಹಾಗಾಗಿ ಎಸ್ ಪ್ರತ್ಯಯ ಇಲ್ಲ. ಇಲ್ಲಿ ಮೆಟ್ ಅಂತಕ್ಕಂಥ ಪದವನ್ನು ನೋಡ್ಕೊಂಡು ನಾವು ಸಿಂಪಲ್ ಪಾಸ್ಟ್ ಅಂತ ಗುರ್ತು ಮಾಡಿದ್ದೀವಿ. ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಸರಿಯಾಗಿ ಮನನ ಮಾಡಿಕೊಡ್ರಿ ಮಕ್ಕಳೇ. ಓಕೆ, ನೆಕ್ಸ್ಟ್ ನೋಡೋಣ. ಹಿ ಬಿಕೇಮ್ ಎ ವಾಂಡರಿಂಗ್ ಮಂಗ್. ಅಂಡರ್ಲೈನ್ ವರ್ಡ್ ಈಸ್ ಅಂತಕ್ಕಂಥ ಕೇಳಿದ್ದಾರೆ. ವಾಂಡರಿಂಗ್ ಅಂತಕ್ಕಂಥ ಅಂಡರ್ಲೈನ್ ವರ್ಡ್ ಇಲ್ಲಿ ಏನಾಗತ್ತ ಅಂತಕ್ಕಂಥದ್ದು ನಮಗೆ ಇಲ್ಲಿ ಕೇಳಿದ್ದಾರೆ. ಹಾಗಾಗಿ ಏನಪ್ಪ ಅಂತಂದ್ರೆ ಆ್ಯನ್ ಎಡ್ವರ್ಬ್ ಅಂತ ಆಗುತ್ತೆ. ಎಡ್ವರ್ಬ್ ಅಂತಂದರೆ ವರ್ಬನ್ನು ವಿಶೇಷಣ ಮಾಡೋದು, ಕ್ರಿಯಾಪದವನ್ನು ಡಿಸ್ಕ್ರೈಬ್ಸ್ ಮಾಡೋದು ಅಂತ ಹೇಳ್ಬೋದು. ಆ್ಯನ್ ಎಡ್ವರ್ಬ್. ವಾಂಡರಿಂಗ್ ಅಂತಕ್ಕಂಥದ್ದು ನೋಡ್ರಿ, ಇಲ್ಲಿ ನಾವು ನಾಮಪದ ಇಲ್ಲವೇ ಸರ್ವನಾಮ ಪದವನ್ನು ಡಿಸ್ಕ್ರೈಬ್ ಮಾಡ್ತಿತ್ತು ಅಂತಂದರೆ ಎಡ್ಜೆಕ್ಟಿವ್ ಅಂತ ಕರಿತೀವಿ. ಕ್ರಿಯಾಪದವನ್ನು ಅಥವಾ ವರ್ಬ್ಸನ್ನು ಡಿಸ್ಕ್ರೈಬ್ ಮಾಡ್ತಿತ್ತು ಅಂದ್ರೆ ಅದನ್ನು ಆ್ಯನ್ ಎಡ್ವರ್ಬ್ ಅಂತ ಕರಿತೀವಿ. ವಾಂಡರಿಂಗ್ ಅಂತ ಕೇಳ್ಕೊಟ್ಟಿದ್ದಾರೆ. ಹಾಗಾಗಿ ಏನಪ್ಪ ಅಂತಂದ್ರೆ ಇದನ್ನು ನಾವು ಎಡ್ವರ್ಬ್ ಅಂತೀವಿ. ಓಕೆ, ನೆಕ್ಸ್ಟು, ನರೇಂದ್ರ ಹ್ಯಾಡ್ ಎ ಡಿಸೈರ್ ಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅರ್ಥಾತ್ತಲ್ಲ, ಯಾವ ಆಶೆಯನ್ನು ಹೊಂದಿದ್ರು? ಸಿ ಗಾಡು, ಬಿಕಮ್ ಗಾಡು, ಕ್ವಶನ್ ಗಾಡು, ಕನ್ಕ್ವೈರ್ ಗಾಡು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ನರೇಂದ್ರ ಅವರು ದೇವರನ್ನು ನೋಡಬೇಕು. ಆ ಪ್ಯಾಸೇಜ್ನಲ್ಲಿ ನಿಮ್ಗೆ ಈಗಾಗಲೇ ನೋಡಿದರೆ ಗೊತ್ತಾಗ್ಬಿಡುತ್ತೆ ಮಕ್ಕಳಿಗೆ. ಓಕೆ, ಸರಿ, ಇಲ್ಲಿಗೆ ನಮಗೆ ಪ್ಯಾಸೇಜ್ ಕ್ವಶನ್ಗಳು ಮುಗಿದು, ಇನ್ನು ನೆಕ್ಸ್ಟ್ ನಮಗೆ ಮತ್ತೆ ಗ್ರಾಮರನ್ನು ಕೇಳ್ಕೊತ ಹೋಗ್ತಾನೆ. ಆ ಪ್ಯಾಷನಲ್ಲಿರ್ತಕ್ಕಂಥ 4 ಪ್ರಶ್ನೆಗಳಿಗೆ ಆನ್ಸರ್ಗಳು ಮುಗಿದು. ಇನ್ನು ನೆಕ್ಸ್ಟ್ 25ನೇದು ಕ್ಯಾನ್ ನಾಟ್. ಇಟ್ಸ್ ನೋಡ್ರಿ, ಕ್ಯಾನ್ ನಾಟ್ ಅಂತಕ್ಕಂಥದ್ದು ಇಟ್ಸ್ ಶಾರ್ಟ್ ಫಾರ್ಮ್ ಏನಾಗುತ್ತೆ? ಕ್ಯಾನ್ ನಾಟ್ ಅಂತಕ್ಕಂಥ ಶಾರ್ಟ್ ಫಾರ್ಮ್ ಈಗಾಗಲೇ ನಾನು ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದೀನಿ, ಗೊತ್ತಾಗುತ್ತೆ ನಿಮ್ಗೆ. ಕ್ಯಾನ್ ನಾಟ್ ಅಂತಕ್ಕಂಥದ್ದು ಅದೇನಾಗತ್ತಪ್ಪ ಅಂದರೆ ಕಾಂಟ್ ಅಂತ ಆಗುತ್ತೆ. ಯಾಕಂದರೆ ಕ್ಯಾನ್ ಬರೋದು NOT ನಾಟ್ ಇದೆಯಲ್ಲ, NOT ನಾಟ್, NOT ನಾಟ್ ಅದು ಬದಲಾಗಿ ನಾವೇನು ಮಾಡಬೇಕಂದ್ರೆ ಎನ್ ಬರೆದು ಅಪಾಸ್ಟ್ರಫಿ ಟಿ ಬರ್ತೀವಿ. ಹಾಗಾಗಿ ಏನಪ್ಪ ಅಂತಂದ್ರೆ ಕಾಂಟ್ ಅಂತ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ರಿ, ಕಾಂಟ್ NAPostrophe T ಇದೆ. ಅದಕ್ಕಾಗಿ ಅದನ್ನು ಕಾಂಟ್, ಶಾರ್ಟ್ ಫಾರ್ಮ್ ಕಾಂಟ್ ಅಂತ ಮಾಡ್ತೀವಿ. ಓಕೆ, ಸಿ ರೀಡ್ಸ್ ಡ್ಯಾಶ್ ಮಹಾಭಾರತ. ಫಿಲ್ ಇನ್ ದ ಬ್ಲ್ಯಾಂಕ್ ಸೂಟೇಬಲ್ ಆರ್ಟಿಕಲ್ ಅಂತ ಹೇಳ್ತಾರೆ. ಇಲ್ಲಿ ಆರ್ಟಿಕಲ್ಸ್ ಮಹಾಭಾರತ, ರಾಮಾಯಣ ಅಂದರೆ ನಾವೇನು ಹೇಳ್ತೀವಿ ಅಂದರೆ ನದಿಗಳು, ಪರ್ವತಗಳು, ವಿಶೇಷ ಕಟ್ಟಡಗಳು, ಸುದ್ದಿ ಪತ್ರಿಕೆಗಳು, ಮಹಾಕಾವ್ಯಗಳು.
ಇದು ಮಹಾಭಾರತ ಅಂತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ಮಹಾಕಾವ್ಯದ ಹೆಸರು ಮಹಾಭಾರತ ರಾಮಾಯಣ. ಅದರ ಮುಂದೆ ನಾವೇನು ಬಳಸಬೇಕು, ದ ಅಂತ ಆರ್ಟಿಕಲ್ಸನ್ನು ಬಳಸಬೇಕು. ರೈಟ್ ದ ಅಪೋಸಿಟ್ ಜೆಂಡರ್ ಆಫ್ ಲೈನ್. ಅಪೋಸಿಟ್ ಜೆಂಡರ್ ಅರ್ಥಾತ್ ಲಿಂಗಗಳು, ಅರ್ಥಾತ್ ಲೈನ್ ಅಂತಕ್ಕಂಥದ್ದನ್ನು ನಾವು ಇದರ ವಿರುದ್ಧ ಒಂದು ಲಿಂಗವನ್ನು ಬಳಸಬೇಕು. ಅಪೋಸಿಟ್ ಜೆಂಡರ್ ಇದು ಈಗಾಗಲೇಪ್ಪ ಅಂದ್ರೆ ಮೈಸ್ಕುಲಿನ್ ಜೆಂಡರ್, ಫೆಮಿನೈನ್ ಜೆಂಡರ್ ಯಾವುದು ಅಂತಂದ್ರೆ ಲೈನ್ನೆಸ್ ಅಂತ ಆಗುತ್ತೆ. ಏನಾಗುತ್ತೆ, ಲೈನ್ನೆಸ್ ಆಗುತ್ತೆ. ಓಕೆ, ಇನ್ನು ರಮಣ ಮಹರ್ಷಿ ಕಾಲ್ಡ್ ಹಿಸ್ ಕೌ. ನೀವು ಪಾಠವನ್ನು ಓದಿದ್ರೆ ಗೊತ್ತಾಗತ್ತೆ, ರಮಣ ಮಹರ್ಷಿಯವರು ಆಕಳಿಗೆ ಲಕ್ಷ್ಮಿ ಅಂತ ಕರಿತಾ ಇದ್ರು. ಆಪ್ಷನ್ ಡಿ ಈಸ್ ಕರೆಕ್ಟ್. ರಮಣ ಮಹರ್ಷಿಯವರು ಆಕಳಿಗೆ ಲಕ್ಷ್ಮಿ ಅಂತ ಕರಿತಾ ಇದ್ರು. ಐ ಆಮ್ ಆ್ಯಂಗ್ರಿ ಡ್ಯಾಶ್ ಟು ಯು ಅಂತದ. ಹಾಗಾಗಿ ಏನಪ್ಪ ಅಂದರೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ಪ್ರಪೋಸಿಷನ್. ಸರ್ ನಮಗೆ ಇದು ಯೂಸ್ ಮಾಡಿ ಗೊತ್ತಾಗಲ್ಲ ಅಂತಂದ್ರೆ ಕಾಮನ್ ವಾಕ್ಯಗಳಿಲ್ಲ, ಸಾಮಾನ್ಯ ವಾಕ್ಯಗಳು. ಐ ಆಮ್ ಆ್ಯಂಗ್ರಿ ವಿತ್ ಯು, ನಾನು ನಿನ್ನ ಜೊತೆ ಸಿಟ್ಟಿಗೇರಿದ್ದೀನಿ. ಅರ್ಥಾದಲ್ಲ, ಜೊತೆ, ನಾನು ನಿನ್ನ ಜೊತೆ ಅಂತ ಬಳಸಬೇಕು. ಅದಕ್ಕೆ ವಿತ್ ಅಂದರೆ ಜೊತೆ. ಐ ಆಮ್ ಆ್ಯಂಗ್ರಿ ವಿತ್ ಯು, ನಾನು ನಿನ್ನ ಜೊತೆ ಸಿಟ್ಟಿಗೇರಿದ್ದೀನಿ ಅಂತಕ್ಕಂಥದ್ದು. ನಾವು ಅದಕ್ಕೆ ಜೊತೆ ಅನ್ಲಿಕ್ಕೆ ಏನಾಗುತ್ತೆ ಅಂತಂದ್ರೆ ವಿತ್ ಅಂತ ಆಗುತ್ತೆ. ರಾಜು ಈಸ್ ಡ್ಯಾಶ್ ಎಮ್ ಎಲ್ ಎ. ಫಿಲ್ ಇನ್ ದ ಬ್ಲ್ಯಾಕ್ಸ್ ವಿತ್ ಸುಟೇಬಲ್ ಆರ್ಟಿಕಲ್. ಇಲ್ಲಿ ಎಮ್ ಎಲ್ ಎ ಬಂದಾಗ ಸರ್ ನಮ್ಗೆ ಆರ್ಟಿಕಲ್ ಬಳಸೋದು ಗೊತ್ತಿಲ್ಲ ಅಂತ ಕೇಳಿದಾಗ ಫಸ್ಟಿಗೆ ಪ್ರಾರಂಭದ ಅಕ್ಷರ ವ್ಯಂಜನವಾಗಿದ್ದರೆ ಎ ಬಳಸಬೇಕು, ಸ್ವರ ಆಗಿದ್ರೆ ಆ್ಯನ್ ಬಳಸಬೇಕು. ಆಮೇಲೆ ಏನಪ್ಪ ಅಂದ್ರೆ ಸ್ವರ ಆಗಿದ್ದರೂ ವ್ಯಂಜನದಂತೆ ಉಚ್ಚಾರ ಆಗ್ತಿತ್ತಂದ್ರೂ ಕೂಡ ನಾವೇನು ಬಳಸಬೇಕು, ಎ ಬಳಸಬೇಕು. ಇನ್ನು ವ್ಯಂಜನವಾಗಿದ್ದರೂ ಸ್ವರದಂತೆ ಉಚ್ಚಾರ ಆಗ್ತಿದ್ದರೂ ಕೂಡ ಏನು ಬಳಸಬೇಕು, ಆ್ಯನನ್ನು ಬಳಸಬೇಕು. ಈಗ ನೋಡಿರಿ, ಎಮ್ ಎಲ್ ಎ, ಎಮ್ ಅನ್ನೋದನ್ನು ಕನ್ನಡದಲ್ಲಿ ಬದಲಾಗ ನೀವು ಈಗಾಗಲೇ ಇದ್ರ ಬಗ್ಗೆ ಯೂಟ್ಯೂಬ್ನಲ್ಲಿ ನೋಡಿದ್ರೆ ಇದು ಗೊತ್ತಾಗತ್ತೆ. ಆರ್ಟಿಕಲ್ಸ್ ಅಂತ ಯೂಟ್ಯೂಬ್ನಲ್ಲಿ ನೋಡಿದ್ರೆ ನಾನು ಈಗಾಗಲೇ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ. ಎಮ್ ಅಂತಕ್ಕಂಥದ್ದು ಎ ಬರೋದು, ನೀವು ಫಸ್ಟಿಗೆ ಅಕ್ಷರ ಏನು ಬರಿತೀರಿ ಅಂತಂದ್ರೆ ಕನ್ನಡದಲ್ಲಿ ಎ ಅಂತ ಬರಿತೀರಿ. ಎ ಅಂತ ಬರೆದಾಗ ಅದು ಸ್ವರ ಆಗಿ ಪರಿಣಾಮ ಆಗುತ್ತೆ. ಹೇಗಪ್ಪ ಅಂದ್ರೆ ಇದು ಎಮ್ ಅಂತಕ್ಕಂಥದ್ದು ವ್ಯಂಜನವಾಗಿದ್ದರೂ ಸ್ವರದಂತೆ ಉಚ್ಚಾರ ಆಗ್ತಿತ್ತು ಅಂದ್ರೆ ನಾವೇನು ಬಳಸ್ತೀವಿ ಅಂತಂದ್ರೆ ಎಮ್ ಇದು ವ್ಯಂಜನವಾಗಿದ್ದರೂ ಸ್ವರದಂತೆ ಉಚ್ಚಾರ ಆಗುತ್ತೆ. ಹಾಗಾಗಿ ಆ್ಯನ್ ಅಂತಕ್ಕಂಥ ಆರ್ಟಿಕಲ್ಸ್ ನಾವಿಲ್ಲಿ ಬಳಸ್ತೀವಿ. ಐ ಆಮ್ ಗೋಯಿಂಗ್ ಡ್ಯಾಶ್ ಸ್ಕೂಲ್ ಅಂತ ಬಂದಾಗ ಇದು ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಆಗಿರೋದ್ರಿಂದ ನೋಡಿ ಇಲ್ಲಿ ಸುಟೇಬಲ್ ಪ್ರಿಪೋಸಿಷನ್ ಬಳಸಂತ ನಾನು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ನಾನು ಶಾಲೆಗೆ, ಗೆ ಅಂತಕ್ಕಂಥದ್ದು ಏನಾದ್ರು ಅಂತಂದ್ರೆ ಬಿ. ಅದಕ್ಕೆ ನೀವು ಲೆಟರ್ದಾಗ ಗೆ ಅಂತ ಬರೆದಾಗ ಕನ್ನಡದಲ್ಲಿ ಗೆ ಅಂತ ಪತ್ರದಲ್ಲಿ ಬರೆದಾಗ ಇಂಗ್ಲೀಷ್ನಲ್ಲಿ ಟು ಅಂತ ಬರೀತೀರಿ, ಯಾರಿಗೆ ಅಂತೇಳಿ. ಅದಕ್ಕಾಗಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಶಾಲೆಗೆ ಅಂತ ಬಂತಂದ್ರೆ ನೀವು ಟು ಅನ್ನು ಬಳಸಬೇಕು. ಮಕ್ಕಳೇ ಸರಿಯಾಗಿ ಇದನ್ನು ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಮೇಲಿಂದ ಮೇಲೆ ವಿಡಿಯೋವನ್ನು ನೋಡಿರಿ, ನಿಮಗೆ ತಾನೇ ಅರ್ಥ ಆಗುತ್ತೆ ಮಕ್ಕಳೇ. ಓಕೆ, ಬನ್ನಿ ಹಾಗಾದರೆ 32ನೇ ಕ್ವಶನ್ದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ. ಓಕೆ, 37ನೇ ಕ್ವಶನ್ ಏನಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಕರೆಕ್ಟ್ ಕ್ವಶನ್ ವರ್ಡ್. ಡ್ಯಾಶ್ ಈಸ್ ಮೈ ಬ್ಯಾಗ್. ಇಲ್ಲಿ ಏನು ಬಳಸ್ತೀರಿ? ವೆನ್ ಈಸ್ ಮೈ ಬ್ಯಾಗ್ ಅಂತ ಬಳಸ್ತಿರೋ, ವೈ ಈಸ್ ಮೈ ಬ್ಯಾಗ್ ಅಂತ ಬಳಸ್ತಿರೋ, ವೆರ್ ಈಸ್ ಮೈ ಬ್ಯಾಗ್ ಅಂತ ಬಳಸ್ತಿರೋ, ವಿಚ್ ಈಸ್ ಮೈ ಬ್ಯಾಗ್ ಅಂತ ಬಳಸ್ತಿರೋ ಅಂತಂದ್ರೆ ಇಲ್ಲಿ ವೆರ್ ಈಸ್ ಮೈ ಬ್ಯಾಗ್ ಯಾವ್ದು ಬಳಸ್ತಾನೆ ಡಬ್ಲ್ಯೂ ಕ್ವಶನ್ ಅಂದರೆ ಎಲ್ಲಿದೆ ನನ್ನ ಬ್ಯಾಗ್, ವೇರ್ ಅಂದರೆ ಎಲ್ಲಿ ಅಂತ ಬಳಸ್ತೀರಿ. ಇಟ್ ಈಸ್ ಧಾರವಾಡ ಯೂನಿವರ್ಸಿಟಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ಆರ್ಟಿಕಲ್. ನಾನು ಈಗಾಗಲೇ ಹೇಳಿದ್ದೀನಿ, ಶಬ್ದದ ಮೊದಲನೇ ಅಕ್ಷರ ಸ್ವರವಾಗಿದ್ದರೂ ಅಲ್ಲಿ ಯು ಅಂತಕ್ಕಂಥದ್ದು ಇಟ್ಸ್ ಆಲ್ಸೋ ಓವೆಲ್. ಓಕೆ, ಸ್ವರವಾಗಿದ್ದರೂ ವ್ಯಂಜನದಂತೆ ಉಚ್ಚಾರ ಆಗ್ತಿತ್ತಂದ್ರೆ ನಾವೇನು ಬಳಸಬೇಕು, ಎ ಯೂನಿವರ್ಸಿಟಿ ಅಂತ ಬಳಸಬೇಕು, A1 ಅಂತ ಬಳಸಬೇಕು. ಅರ್ಥ ಆಗುತ್ತಲ್ಲ. ನೋಡಿರಿ, ನಾನು ಈಗಾಗಲೇ ನಿಮಗೆ ಸಾಕಷ್ಟು ಬಾರಿ ಯೂಟ್ಯೂಬ್ನಲ್ಲಿ ಇದ್ರ ಬಗ್ಗೆ ಕ್ಲಾಸ್ಗಳನ್ನ ಮಾಡಿದ್ದೀನಿ. ಆರ್ಟಿಕಲ್ಸ್ ಅಂತಕ್ಕಂಥ ಒಂದು ಟಾಪಿಕನ್ನು ಹೊಡೆದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಇನ್ನು ರೈಟ್ ದ ಪ್ಲೂರಲ್ ಆಫ್ ಚೈಲ್ಡ್. ಮಗುವಿನ ಬಹುವಚನ ರೂಪ. ಚಿಲ್ಡ್ಸು, ಚಿಲ್ಡ್ರನ್ನು, ಚಿಲ್ಡ್ರನ್ಸು ಅಂತ ಕೇಳಿದಾಗ ಚೈಲ್ಡ್, ನೋಡಿರಿ ಚೈಲ್ಡ್ ಚಿಲ್ಡ್ರನ್ ಅಂತ ಆಗುತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್. ಚೈಲ್ಡ್ ಚಿಲ್ಡ್ರನ್ ಆಪ್ಷನ್ ಬಿ ಈಸ್ ಕರೆಕ್ಟ್. ಇದು ಸ್ವಲ್ಪ ನೀವು ಇದನ್ನು ತಿಳ್ಕೊಡ್ರಿ. ರೈಟ್ ಬಹುವಚನ ರೂಪ ಅಂತಂದ್ರೆ ಚಿಲ್ಡ್ರನ್. ಚೈಲ್ಡ್ ಇದ್ದೇನಾಗುತ್ತೆ ಅಂದ್ರೆ ಚಿಲ್ಡ್ರನ್ ಆಗುತ್ತೆ. 34ನೇ ಕ್ವಶನು ಚೈಲ್ಡ್ ಇದ್ದೇನಾಗುತ್ತೆ, ಚಿಲ್ಡ್ರನ್ ಆಗುತ್ತೆ. ಓಕೆ, ಸರಿಯಾಗಿ ಅದನ್ನು ನೋಡ್ಕೊಡ್ರಿ, ಪೂರ್ಣವಾಗಿ ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ. ಮತ್ತು ಮುಂದೆ ಹೋಗೋಣ ಮಕ್ಕಳೇ. ಇನ್ನು ಯು ವಿಲ್ ಸಿಂಗ್ ಎ ಸಾಂಗ್, ಮೇಕ್ ಎ ಕ್ವಶನ್ ಟ್ಯಾಗ್ ಇದರಲ್ಲಿ ಯಾವುದಾಗತ್ತಾ ನೋಡ್ರಿ. ವಿಲ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಗೆ ಗೊತ್ತದ, ಅಲ್ಲಿ ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡ್ಕೊಡ್ರಿ. ನಾನು ಈಗಾಗಲೇ ಎಷ್ಟೋ ಸಲ ಹೇಳಿದ್ದೀನಿ, ಪಾಸಿಟಿವ್ ಇದ್ದಾಗ ನೆಗೆಟಿವ್ ಮಾಡ್ಕೋಬೇಕು, ನೆಗೆಟಿವ್ ಇದ್ದಾಗ ಪಾಸಿಟಿವ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ನೀವು ನೋಡಬೇಕು. ಈಗ ಏನಿದೆ ಅದು ಪಾಸಿಟಿವ್ ಇದೆ, ನೀವು ನೆಗೆಟಿವ್ ಮಾಡ್ಕೋಬೇಕು. ಓಕೆ, ನೆಗೆಟಿವ್ ಮಾಡ್ಕೋಬೇಕು ಅಂತಂದ್ರೆ ನಾಟನ್ನು ತಗೊಳ್ಳೋಂಗಿಲ್ಲ, ಎನ್ ಪಾಸಿಟಿವಿಟಿ ಅಂಟನ್ನು ತಗೋಬೇಕು. ಓಂಟ್ ಯು ಅಂತ ಇಲ್ಲಿದೆ ನೋಡ್ರಿ. ಓಂಟ್ ಯು ಅಂತಕ್ಕಂಥದ್ದು ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆ, ಇನ್ನು ನೆಕ್ಸ್ಟ್
ಲತಾ ಮಂಗೇಶ್ಕರ್ ವಾಸ್ ಎ ಗ್ರೇಟ್ ಸಿಂಗರ್. ಇಲ್ಲಿ ಐಡೆಂಟಿಫೈ ಅಡ್ಜೆಕ್ಟಿವ್ ಯಾವುದು ಅಂತ ಕೇಳಿದ್ರೆ ನೋಡ್ರಿ, ಗ್ರೇಟ್ ಅಂತಕ್ಕಂಥದ್ದು. ಎಂತಹ ದೊಡ್ಡ ಸಿಂಗರ್ ಆಗಿದ್ರು, ಯಾರಾಗಿದ್ರು ಅವರು? ದೊಡ್ಡ ಸಿಂಗರ್ ಆಗಿದ್ರು. ದೊಡ್ಡ ಅಂತಕ್ಕಂಥದ್ದನ್ನು ನಮ್ಗೆ ಹೋಲಿಸಿದಾಗ ಇಟ್ಸ್ ಆಲ್ಸೋ ಅಡ್ಜೆಕ್ಟಿವ್. ಓಕೆ, ಅದಕ್ಕೇನಪ್ಪ ಅಂದ್ರೆ ನಾವು ಗ್ರೇಟ್. ಆಪ್ಷನ್ ಈಸ್ ಕರೆಕ್ಟ್. ಚೂಸ್ ದ ಕಾಂಟ್ರಾಸ್ಟ್ ಫಾರ್ಮ್ ಡಸ್ ನಾಟ್. ಇದನ್ನು ಶಾರ್ಟ್ ಫಾರ್ಮ್ನಲ್ಲಿ ಡಸ್ ನಾಟ್ ಅದನ್ನು ನೀವೇನು ಮಾಡಬೇಕು? ಆಪ್ಷನ್ ಬಿ ಈಸ್ ಕರೆಕ್ಟ್. ಡಸೆಂಟ್ ಅಂತ ಮಾಡಿದರೆ ಸಾಕು. ಯಾಕಂದರೆ ಅಲ್ಲಿ ಏನಾಗುತ್ತೆ, NOT ನಾಟ್ ಇದ್ದದನ್ನು NAPOST ಅಂತ ಮಾಡಬೇಕು. NAPOST ಅಂತ ಮಾಡಬೇಕು. ವಿಲ್ ಸಕ್ಸೀಡ್ ಡ್ಯಾಶ್ ಯು ವರ್ಕ್ ಹಾರ್ಡ್. ನೀ ಎಲ್ಲಿವರೆಗೂ ಸಕ್ಸೀಡ್ ಆಗ್ತದೆ ಅಂತಂದರೆ ನೀವು ವರ್ಕ್, ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದ್ರೆ, ಬಿಫೋರ್ ಅಂದರೆ ಮುಂಚೆ. ಯು ವಿಲ್ ಸಕ್ಸೀಡ್, ನೀನು ಯಶಸ್ಸನ್ನು ಹೊಂದಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು? ಯು ವರ್ಕ್ ಹಾರ್ಡ್, ನೀನು ವರ್ಕನ್ನು ಹಾರ್ಡ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಓಕೆ, ಅದಕ್ಕೆ ಸ್ವಲ್ಪ ನೋಡ್ಕೋಬೇಕು. ಯು ರನ್ ಫಾಸ್ಟ್. ಇನ್ ದಿಸ್ ಸೆಂಟೆನ್ಸ್ ಅಂಡರ್ಲೈನ್ ವರ್ಡ್ ಈಸ್. ಫಾಸ್ಟ್ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಇಟ್ಸ್ ಆಲ್ಸೋ ಎಡ್ವರ್ಬ್. ನಾನು ಈಗಾಗಲೇ ಹೇಳಿದ್ದೀನಿ, ಕ್ರಿಯಾಪದವನ್ನು ಹೊಗಳುವುದನ್ನು ಕ್ರಿಯಾವಿಶೇಷಣ ಅಂತ. ಇಟ್ ಡಿಸ್ಕ್ರೈಬ್ಸ್ ವಾಟ್ ಈಸ್ ಕಾಲ್ಡ್ ಎಡ್ವರ್ಬ್ ಅಂತಕ್ಕಂಥ ನಾವಿಲ್ಲಿ ಕಾಣ್ಬೋದು. ಓ ಹೌ ಪೇನ್ಫುಲ್ ಇಟ್ ಈಸ್. ಯೂಸ್ ಸುಟೇಬಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ರೆ ನೀವು ಇಲ್ಲಿ ಇಂಟರ್ಜೆಕ್ಷನ್ ಮಾರ್ಕ್ ಇದೆ, ಅದಕ್ಕಾಗಿ ಇದನ್ನು ಏನು ಮಾಡ್ತೀವಿ ಅಂತಂದ್ರೆ ಉದ್ಗಾರವಾಚಕ ವಾಕ್ಯ ಇರೋದ್ರಿಂದ ಇಂಟರ್ಜೆಕ್ಷನ್ ಅಂತ ಇದನ್ನು ಭಾವಬೋಧಕ ಅವ್ಯಯ ಅಂತ ಕರಿಬಹುದು. ಇಷ್ಟನ್ನು ನೀವು ಇಂಗ್ಲೀಷನ್ನು ನೋಡಿಕೊಂಡ್ರೆ ನಿಮ್ಗೆ ಮಾರ್ಕ್ಸ್ ಎಷ್ಟು ಬಿದ್ದಾವ ನೋಡಿಕೊಂಡ್ರೆ ಗೊತ್ತಾಗತ್ತೆ. ಆರಾಮಾಗಿ ಏನಪ್ಪ ಅಂದ್ರೆ ಇನ್ನೂ ಕೂಡ ತಿದ್ದುಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ ಮಕ್ಕಳೇ, ಸರಿಯಾಗಿ ನೋಡಿಕೊಡ್ರಿ. ಈ ಕೆಳಗಿನವುಗಳಲ್ಲಿ ಲಘು ಕೋನ ಯಾವುದು ಅಂತ ಕೇಳಿದ್ರೆ ಇದರಲ್ಲಿ ಲಘು ಕೋನ ಅಂತಂದ್ರೆ ಅತಿ ಚಿಕ್ಕವಾಗಿರ್ತಕ್ಕಂಥ ಒಂದು ಸಂಖ್ಯೆ ಯಾವುದು ಅಂತಂದ್ರೆ 55 ಡಿಗ್ರಿ. ಅದಕ್ಕಾಗಿದು ಲಘು ಕೋನ ಅಂತ ನಾವಿಲ್ಲಿ ಹೇಳಬಹುದು. ಓಕೆ, ಆಪ್ಷನ್ ಡಿ ಈಸ್ ಕರೆಕ್ಟ್, ಲಘು ಕೋನ. ಓಕೆ, ಇನ್ನು 42ನೇ ಕ್ವಶನನ್ನು ಸ್ವಲ್ಪ ನೋಡೋಣ. 89,642ರಲ್ಲಿ 8ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 8ರ ಸ್ಥಾನ ಬೆಲೆ 80,000 ಅಂತ ನಾವು ಹೇಳ್ಬೋದು. ಸ್ಥಾನ ಬೆಲೆ ಮುಖಬೆಲೆಗಳ ಒಂದು ಚಾಪ್ಟರನ್ನು ಈಗಾಗಲೇ ಮೇಡಮ್ ಹೇಳಿದ್ದಾರೆ, ಅಲ್ಲಿ ನೀವು ನೋಡ್ಕೋಬಹುದು. ಓಕೆ, 2,345 × 32 ಎಷ್ಟು ಅಂತ ಕೇಳಿದಾಗ ಇದರಾಗ 43ನೇ ಕ್ವಶನನ್ನು ನಾವು ಆಪ್ಷನ್ ಬಿ ಅಂತ ಹೇಳ್ಬೋದು. ಅದನ್ನು ಗುಣಿಸ್ರಿ ಗೊತ್ತಾಗ್ಬಿಡತ್ತೆ. ಒಂದು ಬ್ಯಾಗ್ನ ಬೆಲೆ 600 ರೂಪಾಯಿ ಆದರೆ 12 ಬ್ಯಾಗ್ಗಳ ಬೆಲೆ 7,200 ಆಗುತ್ತದೆ. 800 ರೂಪಾಯಿ ಒಂದರಂತೆ ಮಾರಿದರೆ ಆಗುವ ಲಾಭ ಎಷ್ಟು ಅಂತ ಕೇಳಿದಾರೆ. ಹಾಗಾಗಿ ಏನಪ್ಪ ಅಂದರೆ ಇದನ್ನು ಸರಿಯಾಗಿ ನೋಡ್ಕೊಡ್ರಿ, ಲೆಕ್ಕ ಮಾಡಿರಿ, ಆಟೋಮೆಟಿಕ್ಕಾಗಿ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಇದು 2,400 ರೂಪಾಯಿ ಆಗತ್ತೆ. ಓಕೆ, ಇನ್ನು 13, 26, 13ಅನ್ನು ಮಗ್ಗಿ ಎಣಿಸ್ಕೊಂತ ಹೋದ್ರೆ ನಿಮ್ಗೆ ಗೊತ್ತಾಗತ್ತೆ. 13 2 26, 13 3 39, ಆದ್ರೆ 13 4 52, 13 5 ಎಷ್ಟು ಅಂತ ಕೇಳಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಆಪ್ಷನ್ ಡಿ ಈಸ್ ಕರೆಕ್ಟ್ ಅಂತಕ್ಕಂಥ ನಾವಿಲ್ಲಿ ಕೇಳಬಹುದು. ಓಕೆ, ಇನ್ನು ನೆಕ್ಸ್ಟು 10,000ದಲ್ಲಿ ಎಷ್ಟು ಹತ್ತುಗಳು ಬರುತ್ತವೆ ಅಂತ ಕೇಳಿದ್ದಾರೆ. 10,000ದಲ್ಲಿ ಎಷ್ಟು ಹತ್ತುಗಳು ಬರುತ್ತವೆ ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, 1,000 ಬರ್ತಾವ. ಓಕೆ, ಅದನ್ನು ಸರಿಯಾಗಿ ನೋಡ್ಕೊಡ್ರಿ, ಮನನ ಮಾಡಿಕೊಡ್ರಿ, ಲೆಕ್ಕಗಳನ್ನು ಬಿಡಿಸಿ ತೆಗಿರಿ, ಗೊತ್ತಾಗ್ಬಿಡುತ್ತೆ. ಓಕೆ, ಇನ್ನು ನೆಕ್ಸ್ಟು ಈ ಲೆಕ್ಕಗಳನ್ನು ಬಿಡಿಸೋಕ್ಕಿಂತ ಮುಂಚೆ ಮೇಡಮ್ರ ಕ್ಲಾಸನ್ನು ಕೇಳಿದ್ರೆ ನಿಮಗೆ ಅದ್ಭುತವಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಕೊಟ್ಟಿರುವ ಅಪವರ್ತನ ವೃಕ್ಷದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಸಂಖ್ಯೆಗಳು ಯಾವುವು ಅಂತ ನಿಮಗೆ ಈಗಾಗಲೇ ಇದ್ರ ಬಗ್ಗೆ ಅಪವರ್ತ್ಯಗಳು ಪಾಠದಲ್ಲಿ ಮೇಡಮ್ರು ಬಹಳಷ್ಟು ಸುಂದರವಾಗಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ, ಆರಾಮಾಗಿ ನಿಮಗೆ ಗೊತ್ತಾಗಿರ್ತಕ್ಕಂಥದ್ದು ಅಂತಂದರೆ 8 ಮತ್ತು 2 ಬರ್ತಾವೆ. ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. ಇನ್ನು 8, 9, 6, 5, 7 ಇದರಲ್ಲಿ 9ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಬಿಡಿ 10, 100, 1000, 9,000. ಆಪ್ಷನ್ ಎ ಈಸ್ ಕರೆಕ್ಟ್ ಅಂತಕ್ಕಂಥದ್ದು. ಆಪ್ಷನ್ ಎ ಈಸ್ ಕರೆಕ್ಟ್. ಇನ್ನು ಕೆಳಗಿನವುಗಳಲ್ಲಿ 4ರ 5 ಅಪವರ್ತ್ಯಗಳು ಅಂತ ಕೇಳ್ಯಾರ. 4ರ 5 ಅಪವರ್ತ್ಯಗಳು ಬರಬೇಕು. 5 ಯಾವ ಬಂದಾವ ಅಂತಕ್ಕಂಥದ್ದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಓಕೆ, 5 ಅಪವರ್ತ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಈಸ್ ಕರೆಕ್ಟ್. ಓಕೆ, 5 ಅಪವರ್ತ್ಯಗಳು, ಆಪ್ಷನ್ ಸಿ ಈಸ್ ಕರೆಕ್ಟ್. 6, 3, 7, 8, 2 ಅಂಕಿಗಳನ್ನು ಪುನಃ ಉಪಯೋಗಿಸಿದೆ. 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಚಿಕ್ಕದನ್ನು ಮೊದಲು ಬರ್ಕೊತ ಹೋಗ್ಬೇಕು. 2ಅನ್ನು ಮೊದಲು ಬರೀಬೇಕು, 3ಅನ್ನು ಆಮೇಲೆ ಬರೀಬೇಕು, 6ಅನ್ನು ಆಮೇಲೆ ಬರೀಬೇಕು, 7ಅನ್ನು 8ಅನ್ನು ಬರೀಬೇಕು. ಆಪ್ಷನ್ ಸಿ ಈಸ್ ಕರೆಕ್ಟ್ ಅಂತಕ್ಕಂಥದ್ದು. ಓಕೆ, ಇನ್ನು 8, 9, 6, 5, 4, 5ರ ಮುಖಬೆಲೆ ಯಾವುದು ಅಂತ ಕೇಳಿದಾಗ ನಿಮ್ಗೆ ಗೊತ್ತಿದೆ ಮಕ್ಕಳೇ, ಮುಖಬೆಲೆ ಯಾವತ್ತೂ ಕೂಡ ಅದೇ ಆಗಿರುತ್ತೆ. 5ರ ಮುಖಬೆಲೆ ಯಾವತ್ತೂ ಕೂಡ 5ನೇ ಆಗಿರುತ್ತೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಆಪ್ಷನ್ ಎ ಈಸ್ ಕರೆಕ್ಟ್.
ಇನ್ನು ಒಂದು ನೋಟ್ ಪುಸ್ತಕದ ಬೆಲೆ 30.25 ಆದರೆ 7 ನೋಟು ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದಾರೆ. ಇದು ನೀವು ಬಿಡಿಸಿದ್ರೆ ಗೊತ್ತಾಗತ್ತಾ. ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತಕ್ಕಂಥದ್ದು. ಓಕೆ, ಇನ್ನು 8, 16, 24, 32, 40 ಇದು ಎಷ್ಟರ ಅಪವರ್ತ್ಯ ಅಂತ ಕೇಳಿದಾರೆ. ಇದು ಎಷ್ಟರ ಅಪವರ್ತ್ಯ ಅಂತಂದರೆ 8ರ ಅಪವರ್ತ್ಯ ಅಂತಕ್ಕಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ವಿಡಿಯೋಗಳನ್ನ ನೋಡಿದ್ರಿ ಅಂತ ನಾನು ಅನ್ಕೊತೀನಿ. ವಿಡಿಯೋನ ನೋಡಿದರೆ ಈ ಲೆಕ್ಕಗಳನ್ನ ಸರಾಸಾಗಿ ಬಿಡಿಸ್ತೀರಿ. ಇದನ್ನು ಸಂಕಲನ ವ್ಯವಕಲನ ಕೂಡ ಇದನ್ನು ನೀವು ಬಿಡಿಸಿರಿ ಅಂತ ಅರ್ಥ ಆಗತ್ತಾ. ಇದನ್ನು 54ನೇದು ಕರೆಕ್ಟ್ ಆನ್ಸರ್ ಯಾವುದಾಗತ್ತಂದ್ರೆ ಸಿ, ಆಪ್ಷನ್ ಸಿ ಈಸ್ ಕರೆಕ್ಟ್. ಇನ್ನು 55ನೇದು ಮೈನಸ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗತ್ತಾ. ಆಪ್ಷನ್ ಎ ಈಸ್ ಕರೆಕ್ಟ್ ಅಂತಕ್ಕಂಥದ್ದು. ಓಕೆ, ಒಂದು ಶಾಲೆಯಲ್ಲಿ ಒಟ್ಟು 18,200 1,82,641 ರೂಪಾಯಿಗಳಲ್ಲಿ ಶಾಲಾ ಮಕ್ಕಳ ಶಿವಗೆ 2024ಕ್ಕೆ ಎಷ್ಟು ಬಳಸಿದ್ರು ಅಂದ್ರೆ 75,849 ಬಳಸಿದ್ರು ಖರ್ಚಾಗಿದ್ದು. 2025ಕ್ಕೆ 65,732 ರೂಪಾಯಿ ಖರ್ಚಾದರೆ ಪ್ರಸ್ತುತ ಉಳಿದ ರೂಪಾಯಿಗಳೆಷ್ಟು ಅಂತ ಲೆಕ್ಕ ಮಾಡಿದಾಗ ನಿಮ್ಗೆ ಆರಾಮಾಗಿ ಗೊತ್ತಾಗತ್ತಾ. ಆಪ್ಷನ್ ಈಸ್ ಕರೆಕ್ಟ್, 41,060 ಅಂತ. ಓಕೆ, ಅದನ್ನು ಕರೆಕ್ಟಾಗಿ ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಸ್ಕ್ರೀನ್ಶಾಟ್ ಕೊಡ್ರಿ, ಮನನ ಮಾಡಿಕೊಡ್ರಿ, ಲೆಕ್ಕ ಬಿಡಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ. 9ರ ಅಪವರ್ತ್ಯ ಅಂತ ಕೇಳಿದಾರೆ. 9ರ ಅಪವರ್ತ್ಯ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಈಸ್ ಕರೆಕ್ಟು. 18ರ ಅಪವರ್ತನಗಳು ಯಾವ್ಯಾವು ಅನ್ನೋದನ್ನು ನೀವು ಬಿಡಿಸಿದ್ರೆ ಗೊತ್ತಾಗತ್ತೆ. ಆಪ್ಷನ್ ಡಿ ಈಸ್ ಕರೆಕ್ಟ್. ಇನ್ನು 59ನೇದು ಇದು 26,256ಕ್ಕೆ ಎಷ್ಟನ್ನು ಸೇರಿಸಿದಾಗ 41,260 ದೊರೆಯುತ್ತದೆ ಅಂತಕ್ಕಂಥದ್ದನ್ನು ಕೇಳಿದಾರೆ. ಇದು ಕೂಡ ಬಹಳ ಈಜಿ ಆಗ್ಯದ. ಅದನ್ನು ನೀವೇನು ಮಾಡ್ಕೋಬೇಕು ಅಂತಂದ್ರೆ ಅದನ್ನು ಎಷ್ಟು ಸೇರಿಸಿದ್ರೆ ಗೊತ್ತಾಗತ್ತೆ ಅನ್ನೋದನ್ನು ಆನ್ಸರ್ ಎಷ್ಟು ಸೇರಿಸಬೇಕು ಅನ್ನೋದನ್ನು ಗೊತ್ತಾಗತ್ತೆ. ಟೋಟಲ್ದಲ್ಲಿ ಅದನ್ನು ಮೈನಸ್ ಮಾಡಿರಿ ಗೊತ್ತಾಗಿಬಿಡುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟು ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆ, ಇನ್ನು ಇದರ ಭಾಗಾಕಾರ ಮಾಡಿದರೆ ನಿಮ್ಗೆ ಗೊತ್ತಾಗತ್ತೆ. ಆಪ್ಷನ್ ಈಸ್ 90 ಅಂತ ಗೊತ್ತಾಗುತ್ತೆ. ಓಕೆ, ಇಷ್ಟನ್ನು ನೀವು ತಿಳ್ಕೊಂಡಿದ್ದೀರಿ. ಇನ್ನು ಸಮಾಜ ವಿಜ್ಞಾನವನ್ನು ನೋಡೋಣ ಮಕ್ಕಳೇ. ಸರಿಯಾಗಿರ್ತಕ್ಕಂಥ ಆನ್ಸರ್ಗಳು ಯಾವ್ಯಾವು ಅಂತ ನೋಡ್ಕೊತ ಹೋಗೋಣ. ಮೇಲಿಂದ ಮೇಲೆ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಎಲ್ಲ ಕ್ವಶನ್ಗಳು ನಿಮ್ಗೆ ಎಷ್ಟು ಆನ್ಸರ್ ಬಿದ್ದಾವ, ಎಷ್ಟು ಆನ್ಸರ್ ಆಗತ್ತೆ, ಎಷ್ಟು ಮಾರ್ಕ್ಸ್ಗಳು ಬಿದ್ದಾವ ಅಂತ ನಿಮ್ಗೆ ಗೊತ್ತಾಗತ್ತೆ. ಓಕೆ, ಎಷ್ಟು ಆನ್ಸರ್ ಮಾಡಿರಿ ಅಂತೂ ಕೂಡ ನಿಮ್ಗೆ ಕಾನ್ಫಿಡೆಂಟ್ ಬೆಳೆಯುತ್ತೆ. ಓಕೆ, ಕಾನ್ಫಿಡೆಂಟ್ ಬೆಳಿಲಿಕ್ಕೆ ಈ ಒಂದು ಸಣ್ಣ ಪ್ರಯೋಗ ಮಕ್ಕಳೇ. ಓಕೆ, ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಸ್ವರೂಪ ಬದಲಾಗುತ್ತಿರುವ ಕಾರಣ ಯಾವುದು ಅಂತ ಕೇಳಿದಾನ. ಅದಕ್ಕಾಗಿ ಇಲ್ಲಿ ಕೊಟ್ಟಿರುವ ಎಲ್ಲವನ್ನೂ ಕೂಡ ಆಗತ್ತೆ. ಯಾಕಂತ ಕೇಳಿದ್ರೆ ಆದಾಯನೂ ಕೂಡ ಕರೆಕ್ಟು, ಉದ್ಯೋಗನೂ ಕೂಡ ಕರೆಕ್ಟು, ಶಿಕ್ಷಣವೂ ಕೂಡ ಕರೆಕ್ಟು. ಕುಟುಂಬದ ಸ್ವರೂಪ ಬದಲಾಗುತ್ತಿಲ್ಲ ಕಾರಣ ಎಲ್ಲವೂ ಕೂಡ ಆಗತ್ತೆ. ಉಪ್ಪು ಯಾವ ನೀರಿನಿಂದ ತಯಾರಾಗುತ್ತದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತದ. ಉಪ್ಪು ಯಾವಾಗಲೂ ಕೂಡ ಸಮುದ್ರದಲ್ಲಿ ತಯಾರಾಗತ್ತೆ. ಓಕೆ, ತೀರ ಪ್ರದೇಶದ ಮೈದಾನಗಳಲ್ಲಿ ನೆಲೆಸಿರುವ ಜನರ ಮುಖ್ಯ ಕಸುಬು ಅಂತಂದ್ರೆ ತೀರ ಪ್ರದೇಶದಲ್ಲಿ ಅಂತಂದ್ರೆ ಸಮುದ್ರದ ದಂಡೆಯಲ್ಲಿ ಬದುಕ್ತಕ್ಕಂಥವ್ರು ಇವರ ಒಂದು ಮುಖ್ಯ ಕಸುಬು ಯಾವುದಂದ್ರೆ ಮೀನುಗಾರಿಕೆ, ಮೀನ ಹಿಡಿಯೋದನ್ನು ನೋಡಿದಿರಿ ಮಕ್ಕಳೇ. ಪ್ರತಿಯೊಬ್ಬ ವ್ಯಕ್ತಿಯು ಯಾವುದರ ಒಂದು ಭಾಗ ಅಂತ ಕೇಳಿದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಯಾವುದರ ಒಂದು ಭಾಗ ಅಂತಂದ್ರೆ ಸಮುದಾಯದ ಒಂದು ಭಾಗ ಅಂತ ನಿಮಗೆ ಅಲ್ಲಿ ಗೊತ್ತಿದೆ. ಇದ್ರ ಬಗ್ಗೆ ಮೇಡಮ್ರು ಸಮುದಾಯ ಅಂತಕ್ಕಂಥ ಪಾಠವನ್ನು ಅದ್ಭುತವಾಗಿ ನಿಮಗೆ ಕಲಿಸಿಕೊಟ್ಟಿದ್ದಾರೆ. ಕುಟುಂಬದ ಸದಸ್ಯರು ಮೂಲ ಕುಟುಂಬ ಬಿಟ್ಟು ಪ್ರತ್ಯೇಕ ಕುಟುಂಬ ರಚಿಸಿಕೊಳ್ಳಲು ಕಾರಣ ಅಂತ ಕೇಳಿದ್ದಾರೆ. ಓಕೆ, ಪ್ರತ್ಯೇಕ ಕುಟುಂಬ ರಚಿಸಿಕೊಳ್ಳಲು ವಿವಾಹ ಕಾರಣ, ಉದ್ಯೋಗ ಕಾರಣ, ಶಿಕ್ಷಣ ಕಾರಣ, ಮೇಲಿನ ಎಲ್ಲವೂ ಅಂತ ಕೇಳಿದಾಗ ಮೇಲಿನ ಎಲ್ಲವೂ ಕೂಡ ಕಾರಣ ಆಗುತ್ತೆ. ಒಂದು ಮದುವೆಗೋಸ್ಕರನೂ ಕೂಡ ಪ್ರತ್ಯೇಕ ಆಗ್ಬೋದು, ಇನ್ನು ಕೆಲಸಕ್ಕೋಸ್ಕರನೂ ಕೂಡ ಪ್ರತ್ಯೇಕ ಆಗ್ಬೋದು, ಶಿಕ್ಷಣ ಪಡೆಯೋದಕ್ಕೋಸ್ಕರ ಕೂಡ ನೀವು ಪ್ರತ್ಯೇಕ ಆಗಬಹುದು. ಗ್ರಾಮೀಣ ಜನರ ಮುಖ್ಯ ಉದ್ಯೋಗ ಯಾವುದು ಅಂತ ಕೇಳಿದ್ರೆ ಕೃಷಿ ಅಂತ ನಾವು ಇಲ್ಲಿ ಹೇಳ್ಬೋದು. ಗ್ರಾಮೀಣ ಜನರ ಮುಖ್ಯ ಉದ್ಯೋಗ ಯಾವುದಾಗಿರುತ್ತೆ ಅಂದ್ರೆ ಕೃಷಿ ಅಂತ ಹೇಳ್ಬೋದು. ಓಕೆ, ಇದನ್ನು ಸ್ಕ್ರೀನ್ಶಾಟ್ ಕೊಡ್ರಿ, ಮೇಲಿಂದ ಮೇಲೆ ನೋಡ್ರಿ, ಪುನಃ ನಾವು ನೋಟ್ ಮಾಡಿಕೊಡ್ರಿ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಈಗ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಲ್ಲಿ ಜನರು ಯಾಕೆ ವಲಸೆ ಹೋಗುತ್ತಾರೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ಕೋಬೇಕಾದ್ರೆ ಉದ್ಯೋಗ ಮತ್ತು ಶಿಕ್ಷಣನೋ, ಸಂತೋಷಕ್ಕಾಗಿನೋ, ವ್ಯಾಪಾರಕ್ಕಾಗಿನೋ, ಯಾವುದೂ ಅಲ್ಲನೋ ಅಂತ ಕೇಳಿದಾಗ ಆಪ್ಷನ್ ಎ ಈಸ್ ಕರೆಕ್ಟ್. ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಜನರೇನಪ್ಪ ಅಂತಂದ್ರೆ ನಗರ ಪ್ರದೇಶಗಳಿಗೆ ಹೋಗೋದನ್ನು ನಾವಿಲ್ಲಿ ಕಂಡಿದ್ದೀವಿ ಅಂತ ಹೇಳ್ಬೋದು. ಓಕೆ, ಇನ್ನು ನಾವು ನೆಕ್ಸ್ಟ್ ಕ್ವಶನನ್ನು ಸ್ವಲ್ಪ ನೋಡ್ಕೊತ ಹೋಗೋಣ. ಇನ್ನು 68ನೇದು ಭಾರತದಲ್ಲಿ ಎಷ್ಟು ಮಹಾನಗರಗಳಿವೆ? ಮೇಡಮ್ರು ಅದನ್ನು ಬೋರ್ಡ್ ಮೇಲೆ ಬರೆಸಿ ಭಾಳ ಚೆನ್ನಾಗಿ ಪಾಠ ಮಾಡಿದರು. 27 ನಗರಗಳಿವೆ ಅಂತ ನಾವಿಲ್ಲಿ ಕಾಣಬಹುದು. ಆಪ್ಷನ್ ಬಿ ಈಸ್ ಕರೆಕ್ಟು ಅಂತ. ಓಕೆ,
ಭಾರತದಲ್ಲಿ ಶೇಕಡ ಎಷ್ಟು ಭಾಗದಷ್ಟು ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ ಅಂತಂದ್ರೆ ಶೇಕಡ 72% ಅಂತ ಕೂಡ ಇದನ್ನು ಕೂಡ ಬೋರ್ಡ್ ಮೇಲೆ ಬರೆದಿದ್ರು, ನಿಮಗೆ ಗೊತ್ತೇ ಇದೆ, ಬಹಳ ಈಸಿಯಾಗಿರ್ತಕ್ಕಂಥ ಟಾಪಿಕ್ಕು. ನಿರ್ದಿಷ್ಟ ಪ್ರದೇಶದಲ್ಲಿ ಒಂದಾಗಿ ಬದುಕುವ ಜನರ ಗುಂಪಿಗೆ ನಾವು ಏನಂತ ಕರಿತೀವಿ ಅಂತಕ್ಕಂಥದ್ದನ್ನು ಕೇಳಿದ್ರೆ ಸಮುದಾಯನೋ ಜನರ ಗುಂಪನೋ ಕುಟುಂಬನೋ ಯಾವುದೋ ಅಲ್ಲ ಅಂತ ಕೇಳಿದಾಗ ಆಪ್ಷನ್ ಎ ಸಮುದಾಯ ಅಂತ ನಾವು ಹೇಳ್ಬೋದು. ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಜನರು ಒಟ್ಟಾಗಿ ವಾಸಿಸುವ ಕುಟುಂಬನ ನಾವು ಏನಂತ ಕರಿತೀವಿ ನೋಡ್ರಿ, ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ದಟ್ಟವಾದ ಕಾಡು ಅಥವಾ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಸಮುದಾಯ. ದಟ್ಟವಾದ ಕಾಡು ಅಂತ ಬಂದಾಗ ಬುಡಕಟ್ಟು ಅಂತ ನೀವು ತಿಳ್ಕೊಂಡ್ಬಿಡಬೇಕು ಮೇಡಮ್. ಇದ್ರ ಬಗ್ಗೆ ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದ ಸಂಗೀತವಾದ ಯಾವುದು ಅಂತ ಕೇಳಿದ್ರೆ ವಾದ್ಯ ಶಹನಾಯಿ ಅಂತ ನಾವು ಕರಿಬಹುದು. ಇದು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಿದ್ದಿರ್ತಕ್ಕಂಥ ಕ್ವಶನ್ ಮಕ್ಕಳೇ. ಇದನ್ನು ಮೇಲಿಂದ ಮೇಲೆ ಸ್ಕ್ರೀನ್ಶಾಟ್ ಕೊಡ್ರಿ, ಮೇಲಿಂದ ಮೇಲೆ ಇದನ್ನು ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಮಕ್ಕಳು, ನಿಮಗೆ ಬರುತ್ತೆ. ಓಕೆ, ವೃಕ್ಷ ಮಾತೆ ಎಂದು ಕರೆಸಿಕೊಂಡಿರುವ ಮಹಿಳೆ ಯಾರದು ಅಂತಂದ್ರೆ ನೋಡ್ರಿ, ಸಾಲು ಮರದ ತಿಮ್ಮಕ್ಕ. ಇದರ ಕ್ವಶನನ್ನು ಸಾಕಷ್ಟು ಬರೀ ನಮಗೆ ಕ್ವಶನನ್ನು ಕೇಳಿದಾನೆ. ನೀರನ್ನು ಬೆಳೆಯ ಬೇರುಗಳಿಗೆ ನೇರವಾಗಿ ತಲುಪಿಸುವ ನೀರಾವರಿ ಪದ್ಧತಿ ಅಂತಂದ್ರೆ ಹನಿ ನೀರಾವರಿ ಅಂತ ನಾವು ಹೇಳ್ಬೋದು. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕೆಂಪು ದೀಪವನ್ನು ಏನನ್ನು ಸೂಚಿಸಲು ಹೇಳ್ತವೆ ಅಂದರೆ ನಿಲ್ಲಲು, ಸ್ಟಾಪ್ ಅಂತ ಹೇಳಿರ್ತಾರೆ. ರೆಡ್ ಕಲರ್ ಎದಕ್ಕೆ ಕೊಟ್ಟಿರ್ತಾರೆ ಅಂದ್ರೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಲ್ರಿಪ್ಪ ಅಂತ ಹೇಳಿದಂಗೆ. ಓಕೆ, ಜಲಸಾರಿಗೆಯಲ್ಲಿ ಬಳಸುವ ವಾಹನ ಯಾವುದು ಅಂತ ಕೇಳಿದ್ರೆ ಹಡಗು ಅಂತ ನಾವು ಹೇಳ್ಬೋದು. ಜೈ ಭಾರತ ಜನನೀಯ ತನುಜಾತಿ ಈ ಗೀತೆಯನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಕುವೆಂಪು ಅಂತ ನಾವು ಹೇಳ್ಬೋದು. ಗೊತ್ತದ ನಿಮಗೆ, ಜೈ ಭಾರತ ಜನನೀಯ ತನುಜಾತಿ ಅಂತ ಓದಿದಿರಲ್ಲ, ಅದಕ್ಕಾಗಿ. ಥಾಮಸ್ ಅಲ್ವಾ ಎಡಿಸನ್ ಅನ್ವೇಷಿಸಿದ ಸಾಧನ ಅಂತಂದ್ರೆ ವಿದ್ಯುತ್ ಬಲ್ಬ್ ಅಂತ ಹೇಳ್ಬೋದು. ಓಕೆ, ಸರಿಯಾಗಿ ನೋಡ್ಕೊಡ್ರಿ, ಮೇಲಿಂದ ಮೇಲೆ ನೋಡ್ರೆ ನಿಮ್ಗೆ ಆರಾಮಾಗಿದು ಬರುತ್ತೆ. ಓಕೆ, ಇನ್ನು ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಗೊತ್ತದ ನಿಮಗೆ, ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಅಂತ ನಾವಿಲ್ಲಿ ಹೇಳ್ಬೋದು. ಇದ್ರ ಬಗ್ಗೆ ಆರಾಮಾಗಿ ನೀವು ಬರೀತೀರಾ. ಓಕೆ, ಇಷ್ಟ ಆಯಿತು. ಇನ್ನು ಸಾಮಾನ್ಯ ವಿಜ್ಞಾನವನ್ನು ನಾವು ನೋಡೋಣ. ಏನೇನಾಗಿದೆ ಸಾಮಾನ್ಯ ವಿಜ್ಞಾನದಲ್ಲಿ, ನಮ್ಗೆ ಎಷ್ಟು ಬರುತ್ತೆ ಪ್ರಶ್ನೆಗಳು ಅಂತ. ಒಂದು ವಸ್ತು ತನ್ನ ಸ್ಥಾನದ ಕಾರಣದಿಂದ ಪಡೆಯುವ ಶಕ್ತಿಯನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಪ್ರಚ್ಛನ್ನ ಶಕ್ತಿ ಅಂತ ಕರಿತೀವಿ. ಈಗಾಗಲೇ ಇದ್ರ ಬಗ್ಗೆ ನಾನು ಸಾಮಾನ್ಯ ವಿಜ್ಞಾನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಪ್ರಚ್ಛನ್ನ ಶಕ್ತಿ ಅಂತ ಕರಿತೀವಿ. ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂತ ಕೇಳಿದ್ರೆ ಬುಧ ಗ್ರಹ ಅಂತ ಹೇಳಿದ್ದೀನಿ. ಭಾರತದ ಪೂರ್ವ ಭಾಗದಲ್ಲಿರುವ ದೇಶ ಯಾವುದು ಅಂತ ಕೇಳಿದ್ರೆ ಬಾಂಗ್ಲಾದೇಶ ಅಂತ ಹೇಳಿದ್ದೀನಿ. ಇನ್ನು ನೀರಿನ ಕರಗುವ ಬಿಂದು ಯಾವುದು ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಹೇಳಿದ್ದೆ. ಓಕೆ, ಇನ್ನು ನೆಕ್ಸ್ಟು ನೋಡೋಣ ಮಕ್ಕಳೇ, 85ನೇ ಕ್ವಶನ್ ಏನಾಗಿದೆ ಅಂತ ನಾವಿಲ್ಲಿ ಸ್ವಲ್ಪ ನೋಡೋಣ. ಓಕೆ, 85ನೇದು ಏನಾಗಿದೆ ಅಂತ ಸ್ವಲ್ಪ ನೋಡೋಣ. ಕಣಗಳು ಒತ್ತೊತ್ತಾಗಿ ಜೋಡಿಸಲ್ಪಡುವ ದ್ರವ್ಯದ ಸ್ಥಿತಿ. ಒತ್ತೊತ್ತಾಗಿ ಜೋಡಿಸಲ್ಪಡ್ದದ್ದು ಯಾವುದು ಅಂತಂದ್ರೆ ಘನ ಅಂತ ನಾವು ಹೇಳ್ಬೋದು. 85ನೇ ಕ್ವಶನ್ ಘನ ಅಂತ ಹೇಳ್ಬೋದು. SI ಪದ್ಧತಿಯಲ್ಲಿ ದ್ರವ್ಯರಾಶಿಯ ಮೂಲಮಾನ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಕಿಲೋಗ್ರಾಮ್ ಅಂತ ಹೇಳ್ಬೋದು. ಓಕೆ, ನೆಪೆಂಥಿಸ್ ಇದು ಯಾವ ಜಾತಿಯ ಸಸ್ಯ ಅಂತ ಕೇಳಿದ್ರೆ ಕೀಟಾಹಾರಿ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದು. ದರೋಜಿ ವನ್ಯಧಾಮದಲ್ಲಿ ಈ ಪ್ರಾಣಿಯನ್ನು ಸಂರಕ್ಷಿಸಲಾಗುತ್ತಿದೆ. ಕರಡಿನೋ, ಸಿಂಹನೋ, ಹುಲಿನೋ, ಆನೆ ಅಂತ ಕೇಳಿದಾಗ ದರೋಜಿ ವನ್ಯಧಾಮದಲ್ಲಿ ಕರಡಿಯನ್ನು ನಾವು ಸಂರಕ್ಷಿಸಲಾಗಿದೆ. ಪರ್ಣಪಾತಿ ಸಸ್ಯವರ್ಗಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್, ಉಪ್ಪು ನೇರಳೆ ಅಂತಕ್ಕಂಥದ್ದು. ಓಕೆ, ಇನ್ನು ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಡಿ ಈಸ್ ಕರೆಕ್ಟ್. 21% ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಮಕ್ಕಳೇ. ಹಾಗಾದರೆ 91ನೇ ಕ್ವಶನ್ದಿಂದ ನಮಗೆ ಎಷ್ಟು ಬರ್ತಾವ ಅನ್ನೋದನ್ನು ಅದರ ಬಗ್ಗೆ ನೋಡೋಣ. ವಸ್ತುವಿನ ಕಣಗಳು ತುಂಬ ವಿರಳವಾಗಿರುವ ಸ್ಥಿತಿ ಯಾವುದು ಅಂತ ಕೇಳಿದಾನ ಅನಿಲ ಅಂತ ಹೇಳ್ಬೋದು. ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, ನೀರು ಅಂತ. ನೀರಿನಲ್ಲಿ ಆಮ್ಲಜನಕ ಮತ್ತು ಜಲಜನಕದ ಪ್ರಮಾಣ ಎಷ್ಟು ಅಂತಂದ್ರೆ 1/2 ಅಂತಕ್ಕಂಥದ್ದು ನಾವು ಆಪ್ಷನ್ ಎ ಈಸ್ ಕರೆಕ್ಟ್ ಅಂತ ಹೇಳ್ಬೋದು. ಇನ್ನು ಕಬ್ಬಿಣ ಇದು ಏನಂತ ಕೇಳಿದ್ರೆ ಸಂಯುಕ್ತ ವಸ್ತುನೋ, ಮಿಶ್ರಣನೋ, ದ್ರವನೋ, ಮೂಲ ವಸ್ತುನೋ ಅಂತ ಕೇಳಿದಾಗ ಇಟ್ಸ್ ಆಲ್ಸೋ ಮೂಲ ವಸ್ತು. ಎ ಜೀವಸತ್ವ ಕೊರತೆಯಿಂದ ಬರ್ತಕ್ಕಂತಹ ರೋಗ ರಾತ್ರಿ ಕುರುಡು ಅಂತ ನಾವು ಹೇಳ್ಬೋದು. ಅದಕ್ಕಾಗಿ ನಾವು ಕ್ಯಾರೆಟನ್ನು ಜಾಸ್ತಿ ತಿನ್ನಬೇಕು ಮಕ್ಕಳೇ. ಅದರಿಂದ ಕಣ್ಣಿಗೆ ನಮಗೆ ತ್ರಾಸಾಗಲ್ಲ, ರಾತ್ರಿ ಕುರುಡು ಉಂಟಾಗುತ್ತೆ. ಜೀವಸತ್ವ ಕೊರತೆಯಿಂದ ಬರ್ತಕ್ಕಂತಹ ರೋಗ ರಾತ್ರಿ ಕುರುಡು. ಹುಲಿಯು ತನ್ನ ಟಿಮ್ನಿಂದ ಮಾಂಸವನ್ನು ಸಿಗಿಯುತ್ತದೆ ಅಂತಂದ್ರೆ ಹಲ್ಲಿನಿಂದ ಅಂತ ಹೇಳ್ಬೋದು. ನಿಮ್ಗೆ ಕಾಮನ್ ಕ್ವಶನ್ ಇದು, ಯಾರಿಗೂ ಡಿಫ್ರೆಂಟ್ ಆಗದಿರ್ತಕ್ಕಂತಹ ಕ್ವಶನ್ ಇದು. ಓಕೆ, ಸರಿಯಾಗಿ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡಿಕೊಡ್ರಿ.
ಮೇಲಿಂದ ಮೇಲೆ ನೋಡ್ರಿ ಮಕ್ಕಳೇ, ನೀವು ಎಷ್ಟು ಅಂಕಗಳನ್ನು ಪಡ್ಕೊಂಡ್ರಿ ಅಂತ ಗೊತ್ತಾಗತ್ತೆ. ಓಕೆ, ಇನ್ನು ವಾಸನೆಯನ್ನು ಗ್ರಹಿಸುವ ಮಾನವನ ಅಂಗ ಯಾವುದು ಅಂತ ಕೇಳಿದ್ರೆ ಮೂಗು ಅಂತ ನಾವಿಲ್ಲಿ ಹೇಳ್ಬೋದು. ಇದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಕ್ವಶನ್. ಮನುಷ್ಯನು ಉಸಿರಾಡುವಾಗ ಹೊರಗೆ ಬಿಡುವುದು, ಮನುಷ್ಯನು ಉಸಿರಾಡುವಾಗ ಹೊರಗೆ ಏನು ಬಿಡ್ತಾನ ಅಂತ ಕೇಳಿದ್ರೆ ಇಂಗಾಲ್ ಡೈಆಕ್ಸೈಡ್ ಏನಪ್ಪ ಅಂದ್ರೆ ನೋಡ್ರಿ, ಹೊರಗೆ ಉಸಿರಾಡುವಾಗ ಏನನ್ನು ಬಿಡ್ತಾನ ಅಂತಂದ್ರೆ ಇಂಗಾಲ್ ಡೈಆಕ್ಸೈಡನ್ನು, ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತಾನೆ, ಆಮ್ಲಜನಕವನ್ನು ತಗೋತಾನ ಅಂತ ನೀವು ಇಲ್ಲಿ ಹೇಳ್ಬೋದು. ಓಕೆ, ನಿಮಿಷವೊಂದಕ್ಕೆ ಮಾನವನ ಹೃದಯದ ಬಡಿತ ಎಷ್ಟು ಅಂತ ಕೇಳಿದಾಗ 70 ಸಲ ಅಂತ ನಾವಿಲ್ಲಿ ಹೇಳ್ಬೋದು. ಆಕಾರ ಮತ್ತು ಗಾತ್ರ ಎರಡನ್ನೂ ಹೊಂದಿರುವ ದ್ರವ್ಯದ ಸ್ಥಿತಿ ಯಾವುದು ಅಂತ ಕೇಳಿದ್ರೆ ಘನ ಅಂತ. ಘನ ಅಂತ ಅಂದ್ರೆ ಆಕಾರನೂ ಇರುತ್ತೆ, ಗಾತ್ರನೂ ಇರುತ್ತೆ, ಅದನ್ನು ನಾವು ಘನ ಅಂತ ಕರಿತೀವಿ. ಸರಿಯಾಗಿ ಮೇಲಿಂದ ಮೇಲೆ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ ಮಕ್ಕಳು, ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರಿ. ವಿದ್ಯಾರ್ಥಿಗಳಿಗೆ ಮುಂಬರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದ್ರೆ ಮಾರ್ಚ್ 1ಕ್ಕೆ ನಡೆಸತಕ್ಕಂತಹ ಪರೀಕ್ಷೆಗಳಲ್ಲಿ ಉಪಯೋಗವಾದ ದೃಷ್ಟಿಕೋನದಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿದೆ. ಪ್ರಾಕ್ಟೀಸ್ ಮಾಡಿರಿ, ಅತಿ ಹೆಚ್ಚು ಅಂಕಗಳನ್ನು ಗಳಿಸಲೆಂದು ಜೈ ಭವಾನಿ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ಅಪ್ಪುರಾಜ್ ಅವರು ಭಾಳಷ್ಟು ಹೃದಯಪೂರ್ವಕವಾಗಿ ನಮಗೆ ಹಾರೈಸಿದ್ದಾರೆ. ಹಾಗಾಗಿ ಈ ವಿಡಿಯೋವನ್ನು ಸರಿಯಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಲಾಭ ಬರುತ್ತೆ. ಬಹಳ ಉತ್ಕೃಷ್ಟವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ನಾವು ಕೊಟ್ಟಿದ್ದೀವಿ. ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು, ಹಿಂದಿನ ಪತ್ರಿಕೆಗಳಲ್ಲಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ನಾವು ಇಲ್ಲಿ ಹಾಕಿ ತಮಗೆ ಅನುಕೂಲವಾಗುವ ದೃಷ್ಟಿಯಿಂದ ಇದನ್ನು ಮಾಡಿದ್ದೀವಿ. ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ತಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಬಡ ಪ್ರತಿಭೆಗಳಿಗೆ ಅನುಕೂಲವಾಗುವ ಒಂದು ನಿಟ್ಟಿನಲ್ಲಿ ಒಂದು ಕೆಲಸ ಮಾಡಿದ್ದೀವಿ. ಸರಿಯಾಗಿ ಈ ವಿಡಿಯೋವನ್ನು ನೋಡಿರಿ. ತಾವೇನಾದರೂ ಹೊಸಬರಾಗಿದ್ದರೆ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ಮಕ್ಕಳೇ. ದೇವರು ನಿಮಗೆಲ್ಲ ಒಳ್ಳೆಯದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.